ಓಂ ಶಾಂತಿ. ಓಂ ಶಾಂತಿ. ಬಾಬಾರವರು ನಮಗೆ 850 ಕೋಟಿ ಆತ್ಮಗಳಲ್ಲಿ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಈಶ್ವರೀಯ ಜ್ಞಾನವನ್ನ, ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಏನಾಗಿದ್ದೇವೆ? ಪದಮಾಪದಂ ಭಾಗ್ಯಶಾಲಿಗಳು. ಯಾಕೆ ಮಾಡ್ತಿದ್ದಾರೆ ಬಾಬಾ? ಮುಂದೆ ಬರುವಂತ ಸ್ವರ್ಗದಲ್ಲಿ ನಾವೇನಾಗಿರ್ಬೇಕು? ದೇವತೆಗಳು ಆಗಿರ್ಬೇಕು. ಹಾಗಿದ್ರೆ ಸ್ವರ್ಗದಲ್ಲಿ ದೇವತೆಗಳಾಗಬೇಕಾದ್ರೆ ಕೆಲವೊಂದು ಗಂಟೆಯಲ್ಲಿ ಮಾತ್ರ ದೇವತೆಗಳಾಗಿರ್ಬೇಕು, ಸದಾ ದೇವತೆಗಳಾಗಿರ್ಬೇಕು? ಸದಾ ದೇವತೆಗಳು. ಇವತ್ತಿನ ವರ್ತಮಾನ ಸಮಯದಲ್ಲಿ ಕೆಲವೊಂದು ಸಮಯ ಮಾತ್ರ ಬೀಕೆ ಆಗಿರ್ತೀವಿ. ಬಾಕಿ ಟೈಮಲ್ಲಿ ಬೇರೆ ಟೈಮಲ್ಲಿ ಏನಾಗಿರ್ತೀವಿ? ಪೀಕೆ ಆಗಿರ್ತೀವಿ ಅಲ್ವಾ? ಪುರುಷಾರ್ಥ ಕುಮಾರ ಕುಮಾರಿನೋ ಕಷ್ಟಪಡ್ತಾ ಇರ್ತೀವಿ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಭವಿಷ್ಯದ ಸಂಸಾರದ ಸಂಸ್ಕಾರ ಈಗಲೇ ನಿಮ್ಮ ಪ್ರತ್ಯಕ್ಷ ಜೀವನದಲ್ಲಿ ಅನುಭವ ಆಗ್ಬೇಕು. ಭವಿಷ್ಯದ ಸಂಸಾರ ಯಾರ ಜೊತೆಗೆ? ಬಾಬಾರವರ ಜೊತೆಗೆ. ಇನ್ನು ವಿಶೇಷವಾಗಿ ಬಾಬಾ ಹೇಳ್ತಾರೆ, ಭವಿಷ್ಯ ಅಂತಂದ್ರೆ ಸತ್ಯುಗ ತ್ರೇತಾಯುಗಕ್ಕಿಂತ ಹೆಚ್ಚಿನದಾಗಿ ಸಂಗಮ ಯುಗದ ಕೊನೆಯ ಕ್ಷಣ, ಕೊನೆಯ ಸಮಯದಲ್ಲಿ ಬೆಳಗಿಂದ ರಾತ್ರಿಯವರೆಗೂ ಕೂಡ ನೀವೇನ್ ಮಾಡ್ಬೇಕಾಗ್ತದೆ? ಸೇವೆಯನ್ನ ಮಾಡಬೇಕಾಗ್ತದೆ. ಆದ್ಮೇಲೆ ಅಂತಿಮ ಸಮಯದಲ್ಲಿ ಎಷ್ಟು ಬೇಹದ್ದಿನಲ್ಲಿ ಸೇವೆ ಇರುತ್ತೆ ಅಂತಂದ್ರೆ, ಮೌಂಟ್ ಅಬುನಿಂದ ಮುಂಬೈವರೆಗೂ ಜನ ಕ್ಯೂನಲ್ಲಿ ನಿಂತ ಇರ್ತಾರಂತೆ. ಯಾಕೆ? ದರ್ಶನ, ಈಶ್ವರೀಯ ಶಕ್ತಿಯನ್ನ ಅನುಭವ ಮಾಡ್ಲಿಕ್ಕೆ. ಓಕೆ, ಸರಿ. ಅವಾಗ ಕೋರ್ಸ್ ಕೊಡ್ತೀರಾ ಅವರಿಗೆ? ಇಲ್ಲ. ಸ್ಪೆಷಲ್ ಕ್ಲಾಸ್ ಮಾಡ್ತೀರಾ? ಇಲ್ಲ. ಇಲ್ಲ. ಅಮೃತ ವೇಳೆಯಲ್ಲಿ ಮಾತ್ರ ದರ್ಶನ ಕೊಡ್ತೀರಾ? ಇಲ್ಲ. ಇಲ್ಲ. ಮತ್ತೆ ದೃಷ್ಟಿ. ದೃಷ್ಟಿ ಸರಿ. ಎಷ್ಟೊತ್ತು? ಸೆಕೆಂಡ್ ಅಲ್ಲಿ ಅವ್ರು ತಗೊಳ್ಳೋದು, ನೀವು ಎಷ್ಟೊತ್ತು ಕೂತ್ಕೊಳ್ಬೇಕು ಸ್ಟೇಜಲ್ಲಿ? ಸಮಯ ಪೂರ್ತಿ. ಅವರು ಬರ್ತಾರೆ ಅಂತಂದ್ಮೇಲೆ ಅಲ್ಲಿ ದೃಷ್ಟಿ ಕೊಡ್ಲಿಕ್ಕೆ ಯಾರ್ದು ನಿಮಿತ್ತದವ್ರು ಇರ್ಬೇಕು ತಾನೆ ಸ್ಟೇಜಲ್ಲಿ? ಎಷ್ಟೊತ್ತು ಕೂತ್ಕೊಳ್ಬೇಕು? ಬಹಳ ಕಾಲ. ಇವತ್ತು ತಿರುಪತಿಯಲ್ಲಿರುವಂತ ಬಾಲಾಜಿ ಎಷ್ಟು ಸಮಯ ದರ್ಶನ ಕೊಡ್ತಾರಲ್ಲ ಅಷ್ಟು ಸಮಯ. ಬಾಲಾಜಿ ದೇವಸ್ಥಾನ ಎಷ್ಟು ಗಂಟೆ ಓಪನ್ ಆಗತ್ತೆ? ತಿರುಪತಿ ಹೋದವ್ರಿಗೆ ಹೇಳಿ, ನಾನು ಹೋಗಿಲ್ಲ ಇನ್ನು. ಬೆಳಿಗ್ಗೆ ಎಷ್ಟು ಗಂಟೆ ಓಪನ್ ಆಗತ್ತೆ? 3 ಗಂಟೆಗೆಲ್ಲ ಓಪನ್ ಆಗುತ್ತೆ. 3 ಗಂಟೆನ 2 ಗಂಟೆನಾ? 2 ಗಂಟೆ ಶುರು ಆಗುತ್ತೆ. 2 ಗಂಟೆಗೆ ಶುರು ಆಗತ್ತೆ. ಓಕೆ. ದರ್ಶನ ಮುಗಿಯೋದು ಯಾವಾಗ? ರಾತ್ರಿ 11 ಗಂಟೆ. 11 ಗಂಟೆ. ಹೌದಾ? ಸರಿ. ಮಧ್ಯದಲ್ಲಿ ಬಾಲಾಜಿ ನಿದ್ರೆ ಮಾಡ್ತಾರಾ? ಮಾಡೋದಿಲ್ಲ. ಮಾಡ್ಲಿಕ್ಕೆ ನೀವು ಬಿಡ್ತೀರಾ? ಇಲ್ಲ. ಇಲ್ಲ. ಮಲ್ಕೊಳ್ಳೋದು ಬಿಡ್ಲಿಕ್ಕೆ, ಕುತ್ಕೊಳ್ಳಿಕ್ಕೂ ಬಿಡೋದಿಲ್ಲ ನೀವು. ನಿಂತೇ ಇದಾರೆ ಪಾಪ. ಹೌದನ? ಕುತ್ಕೊಳ್ಳಿಕ್ಕೆ ಅವ್ರಿಗೇನ್ ಮಾಡ್ತಾ ಇಲ್ಲ, ಬಿಡ್ತಾ ಇಲ್ಲ. ಅಂತಂದ್ರೆ ಅಷ್ಟು ಬಂದು ಅದು ಬೇಕು, ಇದು ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಬಿಟ್ಟು ಏನ್ ಮಾಡ್ತಿದ್ರಿ ನೀವು? ಕೊಡು 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 ಅಂತ ಏನ್ ಮಾಡ್ತಿದ್ರಿ? ಬೇಡ್ತಾ ಇದ್ರಿ ನೀವು ಅಲ್ವಾ? ಅದು ನಮ್ದೇ ತಾನೇ ನೆನಪಿನ ಅರ್ಥ. ಓಕೆ, ಸರಿ. ಬೇರೆ ದೇವರ ಎದುರುಗಡೆಗೆಲ್ಲ ಹೋಗ್ಬಿಟ್ಟು ತೆಂಗಿನಕಾಯಿ ಹೊಡಿತೀರಿ, ಪೂಜೆ ಮಾಡ್ತೀರಿ, ಕುಂಕುಮಾರ್ಚನೆ ಮಾಡ್ತೀರಿ, ಎಲ್ಲಾ ಮಾಡ್ತೀರಾ, ಸರಿನಾ? ಬಾಲಾಜಿ ಎದುರುಗಡೆ ಅದನ್ನೆಲ್ಲ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಇಲ್ಲ. ಇಲ್ಲ. ಕೇವಲ ಏನು? ದರ್ಶನ. ಅಂದಮೇಲೆ ಭವಿಷ್ಯದಲ್ಲಿ ಅಂತಹ ಒಂದು ಏನಿದೆ, ಸೇವೆಯ ಒಂದು ಅವಕಾಶ ಇದೆ, ಸೇವೆಯ ಒಂದು ಪಾತ್ರ ಇದೆ. ಯಾರ್ದು? ಬಾಬಾರವ್ರದ್ದು ಮತ್ತು ಮಕ್ಕಳದು. ಅದಕ್ಕಾಗಿ ತಿರುಪತಿ ತಿಮ್ಮಪ್ಪ ಬಾಲಾಜಿ ನಾಮ ಎಷ್ಟು ದೊಡ್ಡದಿದೆ ಅಂತಂದ್ರೆ ಅವ್ರ ಮುಖಾನೇ ಏನಾಗೋದಿಲ್ಲ, ಕಾಣೋದಿಲ್ಲ. ಅಂದ್ರೆ ಅವರ ಮನಸ್ಸು ಸಂಪೂರ್ಣವಾಗಿ ಯಾರ ಕಡೆಗಿದೆ? ಪರಮಾತ್ಮನ ಕಡೆ. ಅವರ ಶರೀರ ಕಾಣಬಾರದು, ಕೇವಲ ಪರಮಾತ್ಮನ ಶಕ್ತಿಯ ಅನುಭವ ಅವರಿಗೆ ಆಗಬೇಕು. ಅಂದಮೇಲೆ ಭವಿಷ್ಯದ ಸಂಸ್ಕಾರ, ನಾವೆಲ್ಲರೂ ಕೂಡ ಅಂತ ಸೇವೆಗೆ ಮುಂದೆ ನಾವು ಯೋಗ್ಯರು ಆಗ್ಬೇಕು.
ಇವತ್ತು ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿ, ನಾವು ಆರ್ಗನೈಸ್ ಮಾಡಿ, ನಾವು ರಾಜಕೀಯ ನಾಯಕರನ್ನ ಕರೆದ್ಬಿಟ್ಟು, ಫಿಲ್ಮ್ ಆಕ್ಟರ್ನ ಕರೆದ್ಬಿಟ್ಟು, VIP ಗಳನ್ನ ಕರೆದು, ನಾವೇ ಅಲ್ಲಿ ಸ್ಟೂಡೆಂಟ್ ಆಗಿ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ತಿದೀವಿ, ಪ್ರೋಗ್ರಾಮ್ ಅನ್ನು ಅಟೆಂಡ್ ಮಾಡ್ತಿದೀವಿ. ಮುಂದೆ ಮುಂದೆ ಅವರು ನಮ್ಮ ಹತ್ರ ಬರ್ಬೇಕು. ಅವ್ರು ಬರ್ಬೇಕು ಅಂತಂದ್ರೆ ಅವ್ರಿಗೆ ಅನುಭವ ಆಗ್ಬೇಕು. ಅವ್ರಿಗೆ ಅನುಭವ ಆಗ್ಬೇಕು ಅಂತಂದ್ರೆ ನನಗೆ ಮೊದಲು ಅನುಭವ ಆಗ್ಬೇಕು. ಆಗ್ಬೇಕು. ಎಷ್ಟು ಸೆಕೆಂಡು? ಎಷ್ಟು ಸೆಕೆಂಡ್ ಆಗ್ಬೇಕು? ಈಗ ನೀವು ಯೋಗದಲ್ಲಿ ಕುತ್ಕೊಂಡಾಗ ಶರೀರ ಎಷ್ಟೊತ್ತು ಕುಳಿಸಿದ್ರೆ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಅನುಭವ ಎಷ್ಟು ಸಮಯ ಆಗ್ತಾ ಇದೆ. ಅನುಭವದಲ್ಲಿ ಮನಬುದ್ಧಿ ಇದ್ರೆ ಆತ್ಮೀಯರೇ, ಅದು ಮನಸ್ಸು ಮಾತಾಡಬೇಕು ಅಂತ ಬಿಟ್ಟು ಏನಾಗೋದಿಲ್ಲ, ಅನ್ಸೋದಿಲ್ಲ. ಮನನ ಮಾಡಬೇಕು, ವಿಚಾರ ಸಾಗರ ಮಂಥನ ಮಾಡಬೇಕು ಅಂತ ಅನ್ಸೋದಿಲ್ಲ. ಯಾಕಂತಂದ್ರೆ ಆತ್ಮನಿಗೆ ಏನ್ ಬೇಕು ಅದೇನಾಗ್ತಾ ಇರ್ತದೆ, ಸಿಗ್ತಾ ಇರ್ತದೆ. ಅಲ್ಲಿ ಅನುಭವದಲ್ಲೇ ತನ್ನ ಮನಬುದ್ಧಿಯನ್ನು ಕೇಂದ್ರೀಕರಿಸಿರ್ತದೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಭವಿಷ್ಯದ ಸಂಸಾರದ ಸಂಸ್ಕಾರ ಈಗ ಪ್ರತ್ಯಕ್ಷ ಜೀವನದಲ್ಲಿ ಏನಾಗ್ಬೇಕು, ಅನುಭವ ಆಗ್ಬೇಕು. ಅಂದ್ರೆ ಗಂಟೆಗಟ್ಲೆ ಕುತ್ಕೊಂಡು ಕೂಡ ನಿಮ್ಗೆ ಎಲ್ಲೂ ಕೂಡ ಸುಸ್ತು, ಕಷ್ಟ, ಬೇಜಾರು, ನಿದ್ರೆ ಅಂತ ಬರಕೂಡದು. ನಿದ್ರೆ ಏನಾದ್ರು ಬಂದ್ರೆ ನಿಮ್ಮನ್ನ ಆ ಪೋಸ್ಟಿಗೆ ಬಾಬಾ ಏನ್ ಮಾಡೋದಿಲ್ಲ, ಅಪಾಯಿಂಟ್ಮೆಂಟ್ ಮಾಡೋದಿಲ್ಲ ಅಲ್ವಾ. ಒಂದ್ಸಲ ಒಬ್ಬ ಮನೆಯಲ್ಲಿ ನೈಟ್ ವಾಚ್ಮೆನ್ ಇದ್ದಂತೆ, ಗೂರ್ಖಾ, ಸರಿನಾ. ಗೂರ್ಖಾ ಇದ್ದವನು ಏನ್ ಮಾಡಿದಂತೆ, ಒಂದ್ ದಿವಸ ಬೆಳಿಗ್ಗೆ ಸುಮಾರು 10 ಗಂಟೆ ಮನೆ ಮಾಲೀಕನಿಗೆ ಹೇಳಿದ್ನಂತ, ಏನಂತ, ಮಾಲೀಕರೇ, ನಿಮ್ಮ ಮನೆ ಹಿಂದ್ಗಡೆ, ನಮ್ಮೂರ್ ಕಡೆಯಲ್ಲಿ ಹಿತ್ತಲು ಅಂತ ಇರ್ತದೆ, ಹಿಂದ್ಗಡೆ ಸ್ವಲ್ಪ ಕಾಡು, ಅಲ್ಲಿ ಇಂಥ ಮರದ ಕೆಳಗಡೆಗೆ ಒಂದು ಬಂಗಾರದ ಪೆಟ್ಟಿಗೆ ಇದೆ, ಓಕೆನಾ, ಅಲ್ಲಿ ನೀವು ಬಂಗಾರದ ಪೆಟ್ಟಿಗೆಯನ್ನು ತೆಗೆದುಕೊಳ್ಬಹುದು ಅಂತ ಹೇಳಿದ. ಸರಿ, ಇವನು ಹೇಳಿದಾನಲ್ಲ ಅಂತ ಹೋಗ್ಬಿಟ್ಟು ಮರದ ಕೆಳಗಡೆಗೆ ಏನ್ ಮಾಡಿದಂತೆ, ಅಗದು ಬಿಟ್ಟು ಅಲ್ಲಿ ಬಂಗಾರದ ಪೆಟ್ಟಿಗೆ ಇತ್ತಂತೆ, ಎತ್ಕೊಂಡಂತ. ಸರಿ, ಅವಾಗ ಅವನು ಬಂದ್ಬಿಟ್ಟು ಕೇಳಿದಂತೆ ಮನೆ ಮಾಲೀಕ, ಅಲ್ಲಪ್ಪ ಇಲ್ಲಿ ಬಂಗಾರದ ಪೆಟ್ಟಿಗೆ ಹೇಗಿದೆ, ನಿನಗೆ ಹೆಂಗ್ ಗೊತ್ತಾಯ್ತು ಅಂತ ಕೇಳಿದಂತೆ. ನನಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ನಿನ್ನೆ ರಾತ್ರಿ ನನಗೆ ನಿದ್ರೆಯಲ್ಲಿ ಕನ್ಸು ಬಿತ್ತು ಅಂತ ಹೇಳ್ದಂತೆ. ಸರಿ ಅಂತ ಹೇಳ್ಬಿಟ್ಟು ಅವನಿಗೆ ದುಡ್ಡು ಕೊಟ್ಬಿಟ್ಟು ಕೆಲಸದಿಂದ ತೆಗೆದಾಕ್ಬಿಟ್ರಂತ. ಯಾರನ್ನ? ಯಾಕೆ? ಗೊತ್ತಾಗುತ್ತೆ. ಏನು ಗೊತ್ತಾಗ್ತದೆ? ಅವನು ಗೊತ್ತಾದ ಅವನೇ ಎತ್ಕೊಂಡು ಹೋಗ್ಬಿಟ್ಟು ಅಗದು ಬಿಟ್ಟು ಎತ್ಕೊಂಡು ಹೋಗ್ಬೋದಿತ್ತಲ್ವಾ. ಅವನು ಮಾಲೀಕನಿಗೆ ಹೇಳ್ಬಿಟ್ಟು ತನ್ನ ಒಂದು ಏನು ಮಾಲೀಕನಿಗೆ ಏನು ಗೌರವ ತೋರಿಸ್ಬೇಕು ಅದನ್ನು ತೋರಿಸಿದ್ದಾರೆ ಅಲ್ವಾ. ಅವನು ಹೋಗ್ಬಿಟ್ಟು ಎತ್ಕೊಂಡ್ಬಿಟ್ಟು ಹೋಗ್ಬೋದಿತ್ತಲ್ವ, ಮಾಲೀಕನಿಗೆ ಹೇಳಿದ್ದೇನೆ ಅಷ್ಟೆಲ್ಲ ಹೇಳಿದ ಮೇಲೂ ಕನ್ಫರ್ಮ್ ಆಯ್ತು ಅಲ್ವಾ. ಅವನಿಗೆ ನಿದ್ದೆ ಬಂದಿದೆ ಅಂತಂದ್ರೆ ಅವನ ಕೆಲಸ ಏನು, ರಾತ್ರಿ ಕಾಯೋದು, ಎಚ್ಚರ ಆಗಿರೋದು ಅಲ್ವಾ. ಅವನು ಎಚ್ಚರ ಆಗಿಲ್ದೆ ನಿದ್ರೆ ಮಾಡಿದಕ್ಕೆ ನಾನು ಕನ್ಸು ಬಿದ್ದಿದ್ದೆ. ರಾತ್ರಿ ಡ್ಯೂಟಿ ಅವನು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅಂತ ಅವನನ್ನ ಕೆಲಸದಿಂದ ಏನ್ ಮಾಡಿದ್ರು. ಹಾಗೆ ನೀವು ಕೂಡ ಅಜ್ಞಾನ ಅಂಧಕಾರದ ರಾತ್ರಿಯಲ್ಲಿ ನಿಮ್ಗೆ ಎಚ್ಚರ ಇರಬೇಕು ಅಂತ ಕೆಲಸ ಕೊಟ್ರೆ, ನೀವು ನಿದ್ರೆ ಮಾಡಿದ್ರೆ ನಿಮ್ಮನ್ನು ಕೂಡ ನಿಮ್ಮ ಮಾಲೀಕ ಕೆಲಸದಲ್ಲಿ ಇಟ್ಕೊಳ್ತಾನೆ, ತೆಗೆದಾಕ್ತಾನೆ ಅಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ. ಭವಿಷ್ಯದ ಸಂಸಾರದಲ್ಲಿ ನಿರಂತರವಾಗಿ ಪ್ರತ್ಯಕ್ಷ ಜೀವನದ ಅನುಭವ ಆಗ್ಬೇಕು ಅಂತಂದ್ರೆ ಬೆಳಗಿಂದ ಸಾಯಂಕಾಲದವರೆಗೂ ಕೂಡ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಬೇಗದಿಂದ ಸೇವೆ ಮಾಡುವಂತ ಕಾರಣದಿಂದ ಸದಾಕಾಲ ನಿಮ್ಮಿಂದ ಶಕ್ತಿ ಪ್ರವಾಹ ಆಗಿದೆ ಏನಾಗ್ತಾ ಇರ್ಬೇಕು, ನಿಮ್ಗೆ ಅನುಭವ ಆಗ್ತಾ ಇರ್ಬೇಕು. ನೀವು ಸ್ಟೇಜ್ ಮೇಲೆ ಕೂತ್ಕೊಂಡಿದ್ದಿರ್ಲಿ, ಮಲ್ಕೊಂಡಿದ್ದಿರ್ಲಿ, ಯಾವುದೇ ಕರ್ಮ ಮಾಡ್ತಾ ಇರ್ಲಿ, ಏನು ಮಾಡ್ತಾ ಇದ್ರು ಕೂಡ ನಿಮ್ಮನೇನಾಗ್ತಾ ಇದೆ, ಅನುಭವ. ನಿಮ್ಗೆ ಏನಾದ್ರು ಹೊಟ್ಟೆ ನೋವು ಇರ್ತದೆ, ಜ್ವರ ಇರ್ತದೆ, ಅದು ಯಾವಾಗ ಬರ್ತದೆ, ಯಾವಾಗ ಬರೋದಿಲ್ಲ. ರಾತ್ರಿ ಜಾಸ್ತಿ ಬಂದ್ಬಿಡ್ತದೆ, ದಿನದಲ್ಲಿ ಕಡಿಮೆ ಬಂದ್ಬಿಡುತ್ತಾ? ಇಲ್ಲ ತಾನೆ. ಒಂದ್ಸಲ ಸ್ಟಾರ್ಟ್ ಆದ್ಮೇಲೆ ಅದು ಹೋಗಿವರೆಗೂ ಕಂಟಿನ್ಯೂ ನಿಮ್ಗೆ ನೋವಿನ ಅನುಭವ, ಸುಸ್ತಿನ ಅನುಭವ ಆಗ್ತಾ ಇರ್ತದೆ ತಾನೆ. ಹಾಗೆ ಇಲ್ಲೂ ಕೂಡ ನೀವು ನಿರಂತರವಾಗಿ ಯಾವ ಕರ್ಮ ಮಾಡ್ತಾ ಇದ್ರು ಕೂಡ ನಿಮ್ಮ ಜೀವನದಲ್ಲಿ ಏನಾಗ್ಬೇಕು, ಭಗವಂತನ ಸಪ್ತ ಗುಣಗಳ ಶಕ್ತಿಗಳು ನಿಮ್ಮಿಂದ ಹೊರಗಡೆಗೆ ಹೋಗುವಂತ ಸೇವೆಯ ಅನುಭವ ನಿಮಗೆ ಆಗ್ತಾ ಇರಬೇಕು.
ಕೇವಲ ನನಗೆ ಅನುಭವ ಆಗ್ತಾ ಇದೆ ಅಂತ ಬಿಟ್ಟು ಕೈಯಲ್ಲಿ ಬರೆಯೋದಲ್ಲ ಅಥವಾ ಬಾಯಲ್ಲಿ ಹೇಳೋದಲ್ಲ, ಮನೇಲಿ ಹಾಡು ಹಾಕೊಳ್ಳೋದಲ್ಲ, ಪೋಸ್ಟರು ಅಲ್ಲ, ಸ್ಟಿಕ್ಕರು ಅಲ್ಲ, ಫೋಟೋದು ಅಲ್ಲ. ಏನಾಗ್ಬೇಕಂತ ಬಾಬಾ ಹೇಳ್ತಾರೆ? ಅನುಭವ. ಅನುಭವ. ಯಾವಾಗ ಆಗ್ತದೆ? ಪ್ರತಿ ಟೈಮ್. ಆ ಕರ್ಮದ ಫಲ ಬಂದಾಗ, ಆ ರೀತಿ ಕರ್ಮವನ್ನು ವಿಧಿವತ್ತಾಗಿ ಮಾಡಿದಾಗ ಮಾಡಿರುವಂತ ಆತ್ಮನಿಗೆ, ಮಾಲೀಕನಿಗೆ ಆ ಅನುಭವ ಆಗ್ತಾ ಇರ್ತದೆ. ಅಂದಮೇಲೆ ನೀವೇನ್ ಮಾಡ್ಬೇಕು? ಚೆಕ್ ಕರು ಏನ್ ಚೆಕ್ ಮಾಡ್ಬೇಕು? ಹೋಗ್ಬೇಕು, ಬೆಳಿಗ್ಗೆ ಅಮೃತ ವೇಳೆಯಿಂದ ರಾತ್ರಿ ಮಲಗುವವರೆಗೂ ಕೂಡ ಭಗವಂತನ ಶಕ್ತಿಯ ಹಗುರತೆಯ ಅನುಭವ ನನಗೆ ಆಗ್ತಾ ಇದೆಯಾ ಅಂತ ಏನಾಗ್ಬೇಕು? ಚೆಕ್ ಮಾಡ್ಕೊಂಡು भविष्य संसार के संस्कारों का गायन करते हो कि भविष्य संसार में एक राज्य होगा. ಭವಿಷ್ಯ ಸಂಸಾರದ ಬಗ್ಗೆ ಏನ್ ಹೇಳ್ತೀರಿ ನೀವು? ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ ಏನಿರ್ತದೆ? ಏನಿರ್ತದೆ? ಒಂದು ರಾಜ್ಯ ಇರ್ತದೆ. ಒಂದು ರಾಜ್ಯ ಇರ್ತದೆ, ಸಾವಿರ ರಾಜ್ಯ ಇರ್ತದ? ಒಂದು ರಾಜ್ಯ ಇರ್ತದ, ತುಂಬಾ ರಾಜ್ಯ ಇರ್ತದ ಭವಿಷ್ಯದಲ್ಲಿ? ಒಂದೇ. ಒಂದೇ ರಾಜ್ಯ. ಒಂದೇ ರಾಜ್ಯ ಅಂತಂದ್ರೆ ಏನು? ಒಂದೇ ರಾಜ್ಯ ಅಂತಂದ್ರೆ ಏನು? ಒಂದೇ ಭಾಷೆ, ಹಾ, ಒಂದೇ ಧರ್ಮ, ಒಂದೇ ಭಾಷೆ. ಮುಂದೆ ಮತ. ಧರ್ಮ ಭಾಷೆ ಹೇಳಿಲ್ಲ ಬಾಬಾ, ರಾಜ್ಯ ಹೇಳಿದ್ದಾರೆ. ಧರ್ಮದ ಬಗ್ಗೆ ಮುಂದೆ ಬರೋಣ. ರಾಜ್ಯದ ಬಗ್ಗೆ ಒಂದೇ ಭಾಷೆ, ಒಂದೇ ಹಾ, ಮತ. ರಾಜ್ಯದ ಬಗ್ಗೆ ಮಾತಾಡ್ತಿದ್ದಾರೆ ಕೊನೆ. ಭಾಷೆ ಬಗ್ಗೆ ಮಾತಾಡಲಿಲ್ಲ, ಧರ್ಮದ ಬಗ್ಗೆ ಮಾತಾಡಿಲ್ಲ. ಒಂದೇ ರಾಜ್ಯ ಅಂತಂದ್ರೆ ಏನು? ಹಾ, ಒಂದೇ ರಾಜ್ಯ. ಒಬ್ಬನೇ ರಾಜ. ಹಾ, ಒಬ್ಬನೇ ರಾಜ. ರಾಜ ಒಬ್ಬನೇ, ಆಮೇಲೆ ರಾಜ ಒಬ್ಬನೇ, ಮುಂದೆ ಇನ್ನೊಬ್ರು ಆಳ್ವಿಕೆ ಇರೋದಿಲ್ಲ, ಒಬ್ರೇ ಆಳ್ವಿಕೆ ಮಾಡ್ತಾರೆ. ಹಾ, ಅಖಂಡ ಸರಿ. ಸಾಮ್ರಾಜ್ಯ. ಅಖಂಡ. Okay. ಅಖಂಡ ಬಾಬೆನ್ ಸಾಮ್ರಾಜ್ಯ. 197 ದೇಶ, 7 ಖಂಡಗಳು ಇರೋದಿಲ್ಲ, ಒಂದೇ ಇರೋದು. ದೇಶ. ಹಾ, ಬಾಬಾ ಹೇಳ್ತಾರೆ ಒಬ್ಬನೇ ರಾಜ್ಯ, ಅವನ ಮಾತನ್ನು ಉಳಿದವರು ಬಾಯಿ ಮುಚ್ಕೊಂಡು ಕೇಳ್ಬೇಕು. ಏನ್ ಹೇಳ್ಬೇಕು? ಬಾಯಿ ಮುಚ್ಕೊಂಡು ಉಳಿದವರೆಲ್ಲ ಯಾರು? ಪ್ರಜೆಗಳು. ಪ್ರಜೆಗಳ ಕೆಲಸ ಏನು? ಕೇಳೋದು. ಕೇಳೋದು. ರಾಜ ಏನು ಹೇಳ್ತಾನೋ ಅದು ರಾಜನ ಆಜ್ಞೆ. ಅದೇನು? ರಾಜನ ಆಜ್ಞೆ. ಅವನು ಏನ್ ಹೇಳ್ತಾನೋ ಅದನ್ನು ಮಾಡೋದಷ್ಟೇ ಕೆಲಸ. ಬಿಟ್ರೆ ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ ಮಾಡೋದಿಲ್ಲ, ನನ್ನ ಇಷ್ಟ, ಬೇಕಾದ ಮಾಡ್ತಾನೆ, ಇಲ್ಲಂದಿಲ್ಲ, ಹೀಗೆ ಮಾಡಿದ್ರೆ ಹೇಗೆ, ಹಾಗೆ ಮಾಡಿದ್ರೆ ಹೇಗೆ ಹೇಳುವಂತ ಯಾವುದೇ ಪ್ರಶ್ನೆಗಳನ್ನ ಯಾವುದೇ ಪ್ರಜೆಗಳು ರಾಜನಿಗೆ ಕೇಳುವ ಹಾಗೆ ಇಲ್ಲ. ರಾಜ ಹೇಳಬೇಕು, ಪ್ರಜೆಗಳು ಮಾಡಬೇಕು. ಕೇಳಬೇಕು, ಅಷ್ಟೇ ಕೆಲಸ. ಅಂದ್ರೆ ಪ್ರಜೆಗಳು ರಾಜನ ಮಾತಿನಲ್ಲಿ ಮಧ್ಯೆ ಎಲ್ಲೂ ಕೂಡ ಅಪಸ್ವರನಾಗ್ಲಿ, ಅಡ್ಡಗಾಲಾಗಿ, ಭಿನ್ನಾಭಿಪ್ರಾಯಗಳಾಗಿ, ಚರ್ಚೆಯಾಗ್ಲಿ ಏನೂ ಕೂಡ ಅಲ್ಲಿ ನಡೆಯಕೂಡದು. ಹಂಗಂದ್ರೆ ಏನು ಹೇಳಿ ನೋಡೋಣ? ಅರ್ಥ ಆಯ್ತೋ ಅರ್ಥ ಆಗಿಲ್ವೋ? ಅಂದ್ರೆ ಅಲ್ಲಿ ರಾಜ ಅಷ್ಟು ಸತೋ ಪ್ರಧಾನವಾಗಿರೋ ಕಾರಣ ಯಾವ ರಾಜ? ಯಾವ ರಾಜ? ನಾರಾಯಣನ? ಯಾವ ರಾಜ? ಆತ್ಮರಾಜ. ಯಾವ ರಾಜ? ಯಾವ ರಾಜ? ಆತ್ಮರಾಜ. ಅಲ್ಲಿರುವಂತರು ಒಬ್ಬೊಬ್ರು ಕೂಡ ರಾಜರು ತಾನೆ. ಆವಾಗ ಆತ್ಮ ಏನ್ ಹೇಳುತ್ತದೋ ಆ ಮಾತನ್ನ ಮನಸ್ಸು, ಬುದ್ಧಿ, ಸಂಸ್ಕಾರ, ಶರೀರ ಜೊತೆಲಿ ಅಲ್ಲಿರುವಂತ ಲೌಕಿಕ ಪರಿವಾರದವರು, ಪಂಚತತ್ವ, ಆಮೇಲೆ ಹೆಲಿಕಾಪ್ಟರು ಏನಿದೆ ಎಲ್ಲರೂ ಕೂಡ ಏನ್ ಮಾಡ್ಬೇಕು? ಅವರ ಮಾತನ್ನ ಕೇಳಬೇಕು. ಅದರಲ್ಲೂ ವಿಶೇಷವಾಗಿ ಸೂಕ್ಷ್ಮ ಕರ್ಮೇಂದ್ರಿಯಗಳಿದ್ದಾವಲ್ಲ, ಯಾವುದು? ಮನಬುದ್ಧಿ ಸಂಸ್ಕಾರ. ಮನಬುದ್ಧಿ ಸಂಸ್ಕಾರ. ಇದು ರಾಜನ ಮಾತನ್ನ ಕೇಳಬೇಕು. ಯಾವಾಗ? ರಾಜನಾಗಿದ್ದ ಭವಿಷ್ಯದಲ್ಲಿ. ಹೌದಾ? ಹಾಗೂ ಭವಿಷ್ಯದಲ್ಲಿ ಕೇಳಬೇಕು ಅಂತಂದ್ರೆ ಅದರ ಪ್ರಾಕ್ಟೀಸ್ ಮಾಡೋದು ಯಾವಾಗ? ಈಗಲೇ. ಈಗ ಭಗವಂತನ ಪ್ರಶ್ನೆ, ಅಲ್ಲಿಯ ಒಂದು ರಾಜ್ಯದ ಸಂಸ್ಕಾರವನ್ನ ರೆಕಾರ್ಡ್ ಮಾಡ್ತಿದ್ದೀರಾ ಅಂತಂದ್ರೆ ಈಗ ನಿಮ್ಮಲ್ಲಿ ಒಂದು ರಾಜ್ಯ ಇದೆಯಾ? ಇದೆಯಾ? ಚೆಕ್ ಮಾಡ್ಕೊಳ್ಳೋದು ಹೇಗೆ? ಚೆಕ್ ಮಾಡ್ಕೊಳ್ಳೋದು ಹೇಗೆ?
ಇಲ್ಲ ಅಂತ ಹೇಳಿದ್ರಿ. ಹೆಂಗ್ ಹೇಳಿದ್ರಿ ಕಾರಣ? ಮನಸ್ಸಿನ ಚೇಂಜಿಂಗ್ ಇಚ್ಛೆಗಳು ಬರ್ತವೆ ಅಣ್ಣ. ನಾವು ಆರ್ಡರ್ ಮಾಡಿರ್ತೀವಿ ಮನ್ಸಿನ ಮುಖಾಂತರ. ಈಗ ಏನೋ ಒಂದ್ ಸ್ವೀಟ್ ತಿನ್ಬಾರ್ದು ನಾನು ಅಂತ ಆರ್ಡರ್ ಮಾಡಿರ್ತೀನಿ. ಆ ಸ್ವೀಟ್ ನೋಡಿದಾಗ ಮನ್ಸು ಚೇಂಜ್ ಆಗುತ್ತೆ, ಅಯ್ಯೋ ತಿನ್ಬಿಡೋಣ ಇದೊಂದ್ಸರಿ, ಆಮೇಲೆ ನೆಕ್ಸ್ಟ್ ತಿನ್ ಮಾಡ್ಕೊಳ್ಳೋಣ ಅಲ್ವಾ? ಹಾ. 3:30 ಅಮೃತ ವೇಳೆ ಕುಂತಿರ್ತೀರಾ, ಹೌದಾ? ಮನ ಬುದ್ಧಿಗೆ ಏನ್ ಹೇಳ್ತೀರಿ? ಕೂತ್ಕೊ ಅಂತ ಹೇಳ್ತೀವಿ. ಎಲ್ಲಿವರೆಗೆ? ಯೋಗ ಮುಗಿಯೋ 3:30 ಅಮೃತ ವೇಳೆ ಸ್ಟಾರ್ಟ್ ಆದ ಎಲ್ಲಿವರೆಗೆ ಅದು ಕೂತ್ಕೊಳ್ಬೇಕು? 4:45. 4:45 ತನಕ. ಎಲ್ಲಿ ಕೂತ್ಕೊಂಡಿರ್ಬೇಕು? ಹುಡುಕುಟ್ಟಿದ್ರಿ. ಪರಮಧಾಮದಲ್ಲಿ ಪರಮಾತ್ಮನಲ್ಲಿ ಕೂತ್ಕೊಂಡಿರ್ಬೇಕು. ಹೌದು ತಾನೆ? ಮನಸ್ಸು ಯಾರ ಜೊತೆಗೆ ಅಥವಾ ಮನಸ್ಸನ್ನು ಪರಮಾತ್ಮನಿಗೆ ಕೊಟ್ಟಿರ್ಬೇಕು. ಡೈರೆಕ್ಷನ್ ಕೊಟ್ಕೊಂಡು ಕೂತ್ಕೊಳ್ತಿರ್ತಾನೆ. ಹೌದು. ಎಷ್ಟೊತ್ತು ಕೇಳ್ತದದು? ಸೆಕೆಂಡ್. ನೆಕ್ಸ್ಟ್ ಸೆಕೆಂಡಿಗೆ ಎಲ್ಲಿ ಹೋಗ್ತದೆ? ಕೂರ್ಸು. ತಿಂಡಿ ಏನ್ ಮಾಡ್ಬೇಕು? ಬಟ್ಟೆ ಎಷ್ಟು ವಾಶ್ ಮಾಡೋದಿದೆ? ಮನೇಲಿ ಏನೇನು ಕೆಲಸಗಳಿದ್ದಾವೆ? ಇನ್ನು ಯಾರ್ಯಾರು ಬೈದಿದ್ದಾರೆ? ಮೌಂಟ್ ಅಬು ಹೋಗ್ಲಿಕ್ಕೆ ಏನೇನು ರೆಡಿ ಮಾಡ್ಕೊಳ್ಬೇಕು? ಯಾವ್ಯಾವ ಮಾತ್ರೆ ತಗೊಂಡಿದ್ದೇನೆ? ಡಾಕ್ಟರ್ ಅಪಾಯಿಂಟ್ಮೆಂಟ್ ಯಾವಾಗ? ಕರೆಂಟ್ ಬಿಲ್ ತುಂಬೋದು ಯಾವಾಗ? ಅದ್ರ ಮಧ್ಯದಲ್ಲಿ ಮತ್ತೆ ವಾಪಸ್ ರಾಜಯೋಗ, ಮತ್ತೆ ವಾಪಸ್ ತಗೊಂಡು ಬಂದ್ಬಿಟ್ಟು ಏನ್ ಮಾಡ್ತೀವಿ, ಅಲ್ಲಿ ಕುಡಿಸ್ತೀವಿ. ನಿಮ್ಮ ಮನೇಲಿರುವಂತ ಮಕ್ಕಳಿಗೆ ನೀವು ಮಾತನ್ನ ಹೇಳಿ ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಳ್ತಾನ ಅವನು? ಕೂತ್ಕೊಳ್ಳಲ್ವಾ? ಇಲ್ಲ. ಕೂತ್ಕೊಳ್ಳಲ್ಲ ತಾನೆ. ಯಾಕೆ ಕೂತ್ಕೊಳ್ಳಲ್ಲ? ಅವ್ರಿಗೆ ಬೇಕಾಗಿದ್ದು ಕೊಟ್ಟಿಲ್ಲ. ಅದಕ್ಕೆ ಅವನ ಕೈಯಲ್ಲಿ ಮೊಬೈಲ್ ಕೊಟ್ಬಿಡಿ ನೋಡೋಣ. ಅರ್ಧ ಗಂಟೆ ಬಿಟ್ಟು 2 ಗಂಟೆಗೆ ಅಲ್ಲಾಡೋದು ಅವನೇನ್ ಮಾಡೋದಿಲ್ಲ, ಅಲ್ಲಾಡೋದು. ಒಂದು ಊಟನೂ ಕೇಳಲ್ಲ, ತಿಂಡಿನೂ ಕೇಳಲ್ಲ, ಏನೂ ಕೇಳಲ್ಲ, ನಿಮ್ಮ ಹತ್ರ ಡಿಸ್ಟರ್ಬೇ ಮಾಡೋದಿಲ್ಲ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಒಂದು ಅಂತಿಮ ಸಮಯದಲ್ಲಿ ನೀವು ಗಂಟೆಗಟ್ಟಲೆ ಏನ್ ಮಾಡಬೇಕಾಗ್ತದೆ? ನಿಮ್ಮ ತನು ಮನವನ್ನ ಈಶ್ವರನಿಗೆ ಅರ್ಪಣೆ ಮಾಡ್ಬೇಕಾಗ್ತದೆ, ಹೌದಾ? ಲಕ್ಷ್ಮೀನಾರಾಯಣ ಆಗ್ಬೇಕು, ವಿಶ್ವ ಕಲ್ಯಾಣ ಮಾಡ್ಬೇಕು ಅಂದ್ರೆ ಅಷ್ಟು ಸೇವೆಯನ್ನು, ಅಷ್ಟು ಸಾಧನೆಯನ್ನು ಮಾಡ್ಬೇಕಲ್ವಾ? ಭವಿಷ್ಯದಲ್ಲೂ ನಾನು ಸತ್ಯುಗಕ್ಕೆ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ನನ್ನ ಆ ಮನಬುದ್ಧಿ ಸಂಸ್ಕಾರಗಳು ಯಾವುದನ್ನ ನಾನು ಸತ್ಯುಗ ತೆಗೆದುಕೊಂಡು ಹೋಗ್ತೇನೋ ಈಗಲೇ ಅದನ್ನ ಕಂಟ್ರೋಲಿಂಗ್ ಮಾಡೋದಕ್ಕೆ ನನಗೆ ಬರ್ಬೇಕು ತಾನೆ. ನಿಮ್ಗೆ ಭವಿಷ್ಯದಲ್ಲಿ ಸಿಗುವಂತ ಮನಬುದ್ಧಿ ಸಂಸ್ಕಾರ ಬೇರೆನೇನೋ ಇವಾಗ ಇರೋದೇನೋ? ಇವಾಗಿರೋದೇ ತಾನೆ. ಈಗ ಟ್ರೈನಿಂಗ್ ಏನ್ ಮಾಡ್ಬೇಕು? ಕೊಡಬೇಕು ತಾನೆ. ನಿಮ್ಮ ಮನೆಯಲ್ಲಿ ಮಕ್ಕಳು ನಿಮ್ಮ ಮಾತು ಕೇಳೋದಿಲ್ಲ, ಆ ಮಗುವನ್ನು ನೀವು ಮದ್ವೆ ಕರ್ಕೊಂಡು ಹೋಗ್ತೀರಾ, ಅವಾಗ ಅಲ್ಲಿ ಮಗು ನಿಮ್ಮ ಮಾತು ಕೇಳತ್ತೋ ಕೇಳಲ್ವೋ? ಕೇಳಲ್ಲ, ಹೌದು ತಾನೆ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ, ಮಕ್ಕಳೇ, ಈಗ ನಿಮ್ಮಲ್ಲಿ ಸ್ವರಾಜ್ಯ ಇದೆಯಾ? ನಿಮ್ಮ ಮನಬುದ್ಧಿ ಸಂಸ್ಕಾರ ನಿಮ್ಮ ಮಾತನ್ನ ಕೇಳ್ತಾ ಇದೆಯಾ? ಯೋಗ ಮಾಡುವಂಥದ್ದು ಅದೇನ್ ಮಾಡ್ತದೆ? ಯೋಗ ಮಾಡ್ತಿರೋದು ಯಾವ್ದಕ್ಕೆ? ಆತ್ಮನಿಗೋಸ್ಕರ. ಅದು ಹೋಗೋದೆಲ್ಲಿ? ಶರೀರದ ಕಡೆಗೆ. ಎಲ್ಲಿ ಹೋಗ್ತದೆ? ಶರೀರದ ಕಡೆಗೆ. ನಾಲಿಗೆ ರುಚಿ, ಕಿವಿಯಿಂದ ಕೇಳೋದು, ಶರೀರದ ಹೆಸರು ಕೀರ್ತಿ, ಹಣ ಸಂಪಾದನೆ, ಸಾಲ, ನಿಂದನೆ. ಹೋಗೋದೆಲ್ಲಿ? ದೇಹ, ದೇಹಭಾನ, ದೇಹ ಅಭಿಮಾನ. ಹೋಗ್ಬೇಕಾಗಿರೋದಲ್ಲಿ ನೀವು ಆತ್ಮ, ಆತ್ಮ ಅಭಿಮಾನ, ಹೌದಾ? ನೀವು ಹೇಳೋದು ಒಂದ್ ಕಡೆಗೆ, ಅದು ಹೋಗೋದು ಇನ್ನೊಂದ್ ಕಡೆ. ಹೋಟೆಲಲ್ಲಿ ತಿನ್ಬೇಡ ಅಂತ ಕುರ್ಕುರೆ ತಿಂತ ಇರ್ತಾನ, ಅನ್ನ ಸಾಂಬಾರ್ ತಿನ್ನು ಅಂತ ಅದು ಬೇಡ ಅಂತ ಹೇಳ್ತಾನೆ, ಡೈರಿ ಮಿಲ್ಕೇ ಬೇಕು ಅಂತ ಹೇಳ್ತಾನೆ. ನೀವೇನ್ ಹೇಳ್ತಾರೋ ಅದೇನ್ ಮಾಡ್ತಾರದು ಉಲ್ಟಾ ಅಲ್ವಾ? ಬಾಬನ್ ಮುರ್ಲಿ ಕೇಳು ಅಂತಂದ್ರೆ ಯೂಟ್ಯೂಬಲ್ಲಿ ಫಿಲ್ಮ್ ನೋಡ್ಬಿಡು, ಏನಾಗ್ತದೆ? ಎಲ್ಲ ರಿವರ್ಸ್. ಅಂದೇನರ್ಥ? ಇಲ್ಲಿ ಸ್ವರಾಜ್ಯ ಇಲ್ಲ. ಯಾರ ರಾಜ್ಯ ಇದೆ? ಪ್ರಜಾ ರಾಜ್ಯ ಇದೆ. ಯಾವ ರಾಜ್ಯ ಇದೆ? ಮನಬುದ್ಧಿ ರಾಜನೋ ಪ್ರಜೆಗಳು? ಈಗ ಬಾಬಾ ಹೇಳಿದಂಗೆ ನೀವು ಕೇಳ್ತಾ ಇದ್ದೀರೋ, ಮನಬುದ್ಧಿ ಹೇಳ್ದಂಗೆ ಕೇಳ್ತಿದ್ದೀರೋ? ಅಂದ್ಮೇಲೆ ನೀವು ಸ್ವರಾಜ್ಯ ಅಧಿಕಾರಿಗಳಾದ್ರು ಪ್ರಜಾ ರಾಜ್ಯ ಅಧಿಕಾರಿಗಳಾದ್ರು ಅಂದ್ಮೇಲೆ ಕಾರಣ ಏನು? ಪ್ರಜಾ ರಾಜ್ಯಾಧಿಕಾರಿ ಆಗ್ಲಿ ಕಾರಣ ಏನು? ಅನುಭವ ತಂದಿದ್ದೆ. ರಾಜಯೋಗದಲ್ಲಿ ಏನು ಪ್ರಾಪ್ತಿ ಬೇಕು ಆ ಪ್ರಾಪ್ತಿ ನಿಮಗೆ ಸಿಗ್ತಾ ಇಲ್ಲ. ನಿಮ್ಗೊಂದು ಪ್ರಶ್ನೆ ಆತ್ಮೀಯರೇ, ಚಿಕ್ಕ ಮಕ್ಕಳ ಹತ್ರ ಮೊಬೈಲ್ ಕೊಟ್ರೆ ಅವ್ರು ಗಂಟೆಗಟ್ಟಲೆ ಅದರಲ್ಲೇ ಮುಳುಗೋಗಿರ್ತಾರ ಇಲ್ವೋ? ಮುಳುಗೋಗ್ತಾರೆ. ಎಸ್ ಆರ್ ನೋ?
ನಿಮ್ ಕೈಯಲ್ಲಿ ಮೊಬೈಲ್ ಕೊಟ್ರೆ ಗಂಟೆಗಟ್ಟಲೆ ನಿಮ್ಗೆ ಮುಳುಗೋಗ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗಲ್ಲ. ಕಾರಣ ಕಾರಣ ಜವಾಬ್ದಾರಿ ಇರುತ್ತೆ ಬೇರೆ ಕೆಲಸ ಕಾರ್ಯ ಮಾಡಕ್ಕೆ, ಹಾಗಾಗಿ ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಸುಮ್ಮನೆ ಆಯ್ತೀವಿ. ಮೊಬೈಲ್ ಆಪರೇಟ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಿಮ್ಗೆ. ಗೊತ್ತಿಲ್ಲ. ಎಲ್ಲಿ ಒಳಗಡೆ ಹೋಗ್ಬೇಕು, ಹೇಗೆ ಹೊರಗಡೆ ತೆಗಿಬೇಕು, ಅದರಿಂದ ಹೇಗೆ ತಿಳ್ಕೊಳ್ಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಯೋಗೇಶ್ ಅಣ್ಣನಿಗೆ ಮುದ್ದೆ ಕೊಟ್ರೆ ತುಂಬಾ ಕಷ್ಟ ಆಗ್ತದೆ. ಯಾಕೆ? ರೂಢಿ ಇಲ್ಲ. ತಿನ್ನೋ ಪ್ರಾಕ್ಟೀಸ್ ಇಲ್ಲ ಅಲ್ವಾ? ಅದನ್ನ ಬೆಂಗಳೂರಿನವ್ರಿಗೆ ಮುದ್ದೆ ಕೊಟ್ಬಿಟ್ರೆ ನಂಗೆ ಅಸಾದ ಮಾಡ್ಬಿಟ್ಟು ತಿಂತಾರೆ. ತಪ್ಪು ಮುದ್ದೆ ಇದೆ ಅಲ್ಲವಲ್ಲ? ಹಾಗೆ ಇಲ್ಲ. ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿರಂತರವಾಗಿ ಸ್ವರಾಜ್ಯ ಅಧಿಕಾರಿಗಳು ನೀವು ಯಾಕೆ ಆಗ್ತಾ ಇಲ್ಲ ಹೇಳಿ ನೋಡೋಣ. ಹೀಗೆ ಹೇಳಿ, ಕರೆಕ್ಟ್ ಆಗಿ ಉತ್ತರ ಹೇಳ್ತೀರಾ ನೋಡೋಣ. ಅಭ್ಯಾಸ ಇಲ್ಲ. ಆ ಮನ ಬುದ್ಧಿಗೆ ಇಂದ್ರಿಯ ಸುಖದಲ್ಲಿ ಏನು ಲಾಭ ಸಿಗ್ತಾ ಇದೆ ಅದು ಅತೀಂದ್ರಿಯ ಸುಖದಲ್ಲಿ ಸಿಗ್ತಾ ಇಲ್ಲ. ಅದಕ್ಕಾಗಿ ಅದು ಇಂದ್ರಿಯ ಸುಖದ ಕಡೆಗೆ ಏನಾಗ್ತಾ ಇದೆ? ಹೋಗ್ತಾ ಇದೆ. ಓಡ್ತಾ ಇದೆ. ಅದು ನಿಮ್ದು ರಾಜಯೋಗ ಕರೆಕ್ಟ್ ಆಗ್ಬಿಟ್ಟು ಅತೀಂದ್ರಿಯ ಸುಖ ಸಿಗ್ತಾ ಇದ್ರೆ ಅದು ಇಂದ್ರಿಯ ಸುಖದ ಕಡೆಗೆ ಹೋಗತ್ತಾ? ಇಲ್ಲ. ಅಲ್ಲಿ ಹೋಗ್ತಾ ಇಲ್ಲ ಅಂತ ಏನರ್ಥ? ನನ್ನ ರಾಜಯೋಗ ಇನ್ನುವರೆಗೂ ಸರಿ ಆಗಿಲ್ಲ, ವಿಧಿಯಂತೆ ಆಗಿಲ್ಲ, ವಿಧಾನದ ಅನುಸಾರ ಆಗಿಲ್ಲ, ಪುರುಷಾರ್ಥ ಇನ್ನು ತೀವ್ರ ಆಗಿಲ್ಲ. ಅದಕ್ಕಾಗಿ ಪ್ರತ್ಯಕ್ಷ ಫಲ ನನಗೇನಾಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಅದಕ್ಕಾಗಿ ಗಂಟೆಗಟ್ಲೆ ಕುತ್ಕೊಳ್ಳಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಅಲ್ವಾ? ಯಾರಿಗಾದ್ರೂ ಒಂದು ಕೆಲಸಕ್ಕೆ ಕಾಂಟ್ರಾಕ್ಟ್ ಕೊಟ್ಬಿಡಿ, ಅವ್ ಹಗಲು ರಾತ್ರಿ ಕುತ್ಕೊಂಡು ಅವ್ರು ಮಾಡ್ತಾನೋ ಮಾಡಲ್ವೋ? ಯಾಕೆ? ಲಾಭ ಹೆಚ್ಚಿಗೆ ಮಾಡಿದಷ್ಟು ದುಡ್ಡು ಜಾಸ್ತಿ ಸಿಗ್ತದಲ್ಲ ಅಲ್ವಾ? ನೀವ್ 8 ಗಂಟೆ ಮಾಡುದು ಅಷ್ಟೇ ಸಂಬಳ, 10 ಗಂಟೆ ಮಾಡುದು ಅಷ್ಟೇ ಸಂಬಳ, 24 ಗಂಟೆ ಮಾಡುದು ಅಷ್ಟೇ ಸಂಬಳ ಆದ್ರೆ ಅವನೇನ್ ಮಾಡ್ತಾನೆ? ನಿಧಾನಕ್ಕೆ ಮಾಡ್ತಾನೆ. 2-3 ಗಂಟೆ ಆಗ್ಬಿಟ್ಟು ಆದಷ್ಟು ಟೈಮ್ ಪಾಸ್ ಮಾಡ್ಲಿಕ್ಕೆ ನೋಡ್ತಾನ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನೀವು ತೀವ್ರ ಪುರುಷಾರ್ಥ ಆತ್ಮದ ಕಡೆ ಗಮನ ಕೊಡ್ತಾ ಹೋದಾಗ, ಯಥಾರ್ಥ ವಿಧಿಯಿಂದ ಮಾಡಿದಾಗ ನಿಮ್ಗೆ ತುಂಬಾ ಸಂಪಾದನೆ ಆಗತ್ತೆ, ಹೊಸ ಅನುಭವಗಳಾಗ್ತವೆ. ಆ ಅನುಭವ ಸಂಸ್ಕಾರದಲ್ಲಿ ಏನಾಗ್ತದೆ? ರೆಕಾರ್ಡ್ ಆಗತ್ತೆ. ಆ ಕಾರಣದಿಂದ ಭವಿಷ್ಯದಲ್ಲಿ ನೀವೇನಾಗ್ತೀರಿ? ರಾಜರಾಗ್ತೀರಿ. ಅವಾಗ ಮನಬುದ್ಧಿ ನಿಮ್ ಕಂಟ್ರೋಲಲ್ಲಿ ಬರುತ್ತೆ. ಈಗ ನಿಮ್ಗೆ ಪ್ರಶ್ನೆ, ಮೊದಲು ನಿಮ್ಮ ಮನಬುದ್ಧಿ ನಿಮ್ ಕಂಟ್ರೋಲಲ್ಲಿ ಇತ್ತಾ? ಇಲ್ಲ. ಈಗ ಕಂಟ್ರೋಲಲ್ಲಿ ಇದೆಯಾ? ಸ್ವಲ್ಪ ಇದೆ. ಸ್ವಲ್ಪ ಮಟ್ಟಿಗೆ ಅಲ್ವಾ? ಸ್ವಲ್ಪ ಮಟ್ಟಿಗಿದೆ ಅಂತಂದ್ರೆ ಏನರ್ಥ? ಅದು ಸ್ವಲ್ಪ ನಿಮ್ಮ ಮಾತನ್ನ ಕೇಳ್ತಾ ಇದೆ, ಅದಕ್ಕೆ ಸ್ವಲ್ಪ ಬೇಕಾಗಿರೋದು ನೀವೇನ್ ಮಾಡ್ತಿದ್ದೀರಿ? ಕೊಡ್ತಾ ಇದ್ದೀರಿ ಅಲ್ವಾ? ಚಿಕ್ಕ ಮಕ್ಕಳಿಗೆ ನೋಡಪ್ಪ ಈ ಕೆಲಸ ಮಾಡು, ನಿನಗೆ ಗೋಬಿ ಮಂಚೂರಿ ಕೊಡ್ತೇನೆ ಅಂತಂದ್ರೆ ಅವ್ರು ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಈ ಸಲ ಚೆನ್ನಾಗಿ ಓದು, ನಿನಗೆ 80,000 ರೂಪಾಯಿದು ಏನ್ ಮಾಡ್ತೇನೆ ಮೊಬೈಲ್ ಕೊಡಿಸ್ತೇನೆ ಅಂತ ಹೇಳಿ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಪ್ರಯತ್ನ ಅಂತೂ ಮಾಡ್ತಾರಲ್ವ, ಆಗೋದು ಬಿಡುದು ಆಮೇಲೆ ಏನ್ ಪ್ರಶ್ನೆ ಅಲ್ವಾ? ಹಾಗೆ ಮನಸ್ಸಿಗೇನ್ ಬೇಕು? ಶಾಂತಿ ಬೇಕು. ಮನಃಶಾಂತಿ ಅಂತ ಹೇಳ್ತೀವಿ ಹೊರತು ಮನ ಗೋಬಿ ಮಂಚೂರಿ ಅಂತ ಹೇಳೋದಿಲ್ಲ, ಮನ ಗುಲಾಬ್ ಜಾಮೂನ್ ಅಂತ ಹೇಳೋದಿಲ್ಲ, ಮನ ಬಂಗಾರ ಅಂತ ಹೇಳೋದಿಲ್ಲ. ಹೇಳ್ತೀವ? ಇಲ್ಲ. ಮನಃಶಾಂತಿ, ಮಾನಸಿಕ ನೆಮ್ಮದಿ, ಮಾನಸಿಕ ಸುಖ ಅಂತ ಹೇಳ್ತೀವಿ, ಹೌದಾ? ಅದನ್ನ ನೀವು ಆ ಮನಸ್ಸಿಗೆ ಕೊಟ್ಟಾಗ ಅದು ನಿಮ್ಮ ಮಾತು ಕೇಳುತ್ತದೋ ಕೇಳಲ್ವೋ? ಕೇಳತ್ತೆ. ಅದು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದ್ರೆ ಏನರ್ಥ? ನೀವು ಅದನ್ನು ಕೊಡ್ತಾ ಇಲ್ಲ, ಮನಸ್ಸನ್ನ ಅಲ್ಲಿ ಇಡ್ತಾ ಇಲ್ಲ. ಇನ್ನು ಇಂದ್ರಿಯ ಸುಖದ ಕಡೆಗೆ, ಹಣ ಸಂಪಾದನೆ ಮಾಡೋದ್ರಲ್ಲಿ, ಹೆಸರಲ್ಲಿ, ಕೀರ್ತಿಯಲ್ಲಿ, ಅಭಿಮಾನದಲ್ಲಿ, ಸನ್ಮಾನದಲ್ಲಿ ನೀವೇನಾಗಿದ್ದೀರಿ? ಬ್ಯೂಸಿ ಆಗಿದ್ದೀರಿ. ಆ ಮನಸ್ಸು ಬುದ್ಧಿನಲ್ಲಿ ಏನ್ ಮಾಡ್ತಿದ್ದೀರಿ? ಕಳಿಸ್ತಾ ಇದ್ದೀರಾ. ಅದಕ್ಕಾಗಿ ಅದು ಸುಸ್ತಾಗ್ಬಿಟ್ಟಿದೆ. ಅದಕ್ಕಾಗಿ ಅದು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ. ಬಾಬಾ ಹೇಳ್ತಾರೆ, ಇನ್ನು ಸ್ವರಾಜ್ಯ ಅಧಿಕಾರಿನೇ ಆಗಿಲ್ಲ, ಇನ್ನು ವಿಶ್ವರಾಜ್ಯ ನೀವು ಎಲ್ಲಿಂದ ಮಾಡ್ತೀರಿ? ಸ್ವತಃ ಭಗವಂತ ಇದ್ದಾರೆ, ಜ್ಞಾನ ಇದೆ, ಸರಿ ತಪ್ಪು ತಿಳಿಸುವಂತ ಸರ್ವಶಕ್ತಿವಂತ ಇದ್ದಾರೆ. ಈಗಲೇ ನಿಮ್ಗೆ ಸ್ವರಾಜ್ಯ ಅಧಿಕಾರಿ ಆಗೋದಿಲ್ಲ ಅಂತಂದ್ರೆ ಇನ್ನು ಯಾವ ಲೆಕ್ಕದಲ್ಲಿ ನೀವು ಲಕ್ಷ್ಮೀನಾರಾಯಣ ಆಗ್ತೀರಿ? ಎಲ್ಲಿ ವಿಷ್ಣು ಆಗ್ತೀರಿ? ಅಷ್ಟು ಸಂಪಾದನೆ ಅನುಭವ ನಮ್ಮಲ್ಲಿ ಇದೆಯಾ? ನಮ್ಮ ಮನಸ್ಸು ಬುದ್ಧಿನೇ ನಮ್ಮ ಮಾತು ಕೇಳಲ್ಲ ಅಂದ್ರೆ ನಮ್ಮ ಶರೀರ ಕೇಳತ್ತಾ? ನಮ್ಮ ಪತಿ ಕೇಳ್ತಾರ? ನಮ್ಮ ಮಕ್ಕಳು ಕೇಳ್ತಾರ? ನನ್ನ ಮನ ಬುದ್ಧಿಗೆ ಎಷ್ಟು ಬೇಕೋ ಅದು ನಾನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಇನ್ನು ಶರೀರಕ್ಕೆಲ್ಲ ಕೊಡ್ತಾ ಇದ್ದೇನೆ. ಶರೀರ ಕೊಡೋದು ಊಟ ಅಲ್ಲ, ಶರೀರದ ಜೊತೆಗೆ ಏನಾಗ್ಬೇಕು? ಆಧ್ಯಾತ್ಮಿಕ ಶಕ್ತಿಯನ್ನು ಕೂಡ ಏನ್ ಮಾಡ್ಬೇಕು? ಅದಕ್ಕೆ ಕೊಡ್ಬೇಕು ತಾನೇ? ಅರ್ಥ ಆಗ್ತಿದ್ಯಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅದನ್ನೆಲ್ಲ ಸರಿ ಮಾಡ್ಬೇಕು ಅಂತಂದ್ರೆ ಈಗ ನೀವು ಮಾಡ್ತಾ ಇರುವಂತ ಪುರುಷಾರ್ಥದ ತೀವ್ರತೆ
ಸಾಕಾಗೋದಿಲ್ಲ. ನಿರಂತರವಾಗಿ ನೀವೇನ್ ಮಾಡಬೇಕಾಗ್ತದೆ? ಹೆಚ್ಚಿನ ಸಮಯ ಆಧ್ಯಾತ್ಮಿಕ ಸಂಪಾದನೆಗೆ ನಾವೇನ್ ಮಾಡಬೇಕಾಗ್ತದೆ? ಒಲವನ್ನ ಕೊಡಬೇಕಾಗ್ತದೆ. ನಾವು ಯಾವ್ದ ಕಡೆ ಒಲವು ಕೊಡ್ತೀವಿ? ಇಂದ್ರಿಯ ಸುಖ ಕಡೆ. ಜಾಬು, ಇನ್ಕ್ರಿಮೆಂಟು, ಪ್ರಮೋಷನ್ನು, ಸ್ವಂತ ಬಿಲ್ಡಿಂಗು, ಹಣ ಸಂಪಾದನೆ, ಮಕ್ಕಳು ಮೊಮ್ಮಕ್ಕಳು, ಊರು ಸುತ್ತೋದು, ಇದಕ್ಕೇನ್ ಮಾಡ್ತಿದ್ದೀವಿ? ಹೆಚ್ಚಿನ ಗಮನವನ್ನ ಕೊಡ್ತಾ ಇದ್ದೀವಿ. ಮತ್ತೆ ಅದನ್ನ ಪಡ್ಕೊಳ್ಳಿಕ್ಕೆ ಯಾರನ್ನ ಉಪಯೋಗ ಮಾಡ್ಕೊಳ್ತಿದ್ದೀವಿ? ಅನಾಹುತಿ. ಯಾರನ್ನ ಉಪಯೋಗ ಮಾಡ್ಕೊಳ್ತಿದ್ದೀವಿ? ಬಾಬನ. ಅನಾಹುತಿ. ಸರಿ, ನಿಮ್ಮ ಲೌಕಿಕ ತಂದೆ ಹತ್ರ ದುಡ್ಡು ತಗೊಳ್ಳೋದು, ಏನ್ ಮಾಡೋದು? ಹಣ ತಗೊಳ್ಳೋದು. ಆ ಹಣವನ್ನು ತೆಗೆದುಕೊಂಡು ಹೋಗ್ಬಿಟ್ರು ಡ್ರಿಂಕ್ಸ್ ಮಾಡೋದು, ನಾನ್ ವೆಜ್ ತಿನ್ನೋದು, ಆರೋಗ್ಯ ಚೆನ್ನಾಗಿರ್ತದೆ, ಹಾಳಾಗ್ತದೆ. ಹಾಳಾಗುತ್ತದೆ. ಹಾಗೆ ಇವತ್ತು ಕೂಡ ನಾವು ಬಾಬನ ಹತ್ರ ಶಕ್ತಿ ತಗೊಂಡ್ಬಿಟ್ಟು ವಿನಾಶಕಾರಿ ವಸ್ತುವಿನ ಕಡೆಗೆ, ವಿಷಯದ ಕಡೆಗೆ ಇಟ್ಟಾಗ ಏನಾಗತ್ತೆ? ಹಾಳಾಗುತ್ತೆ. ಹಾಳಾಗತ್ತೆ. ಅದಂತ ನಾವು ಮಾಡ್ತಿದೀವಿ. ಬಾಬನ ಎದುರುಗಡೆ ಯಾವ ಡಿಮಾಂಡ್ ಇಡ್ತಾ ಇದ್ದೀವಿ? ಯಾವ್ದು ಇಡ್ತಾ ಇದ್ದೀವಿ? ಶರೀರಕ್ಕೆ ಬೇಕಾಗಿರುವಂತದ್ದು, ಶರೀರಧಾರಿಗಳಿಗೆ ಬೇಕಾಗಿರೋದನ್ನು ಕೊಡ್ತಾ ಇದ್ದೀವಿ. ಓಕೆ, ಮತ್ತೆ ಪರಮಾತ್ಮ ಯಾರು ಅಂತ ಹೇಳ್ತಿದೀವಿ? ಆತ್ಮದ ತಂದೆ ಅಂತ ಹೇಳ್ತೀವಿ. ಅವನ ತಗೋಬಿಟ್ಟು ಏನ್ ಕೇಳ್ತಾ ಇದ್ದೀರಿ? ಶರೀರಕ್ಕೆ ಬೇಕಾಗಿರೋದನ್ನ ಕೇಳ್ತಾ ಇದ್ದೀರಿ. ಅಂದ್ಮೇಲೆ ನೀವು ಮಾಡೋದು ಸರಿ ಆಯ್ತು, ತಪ್ಪಾಯ್ತು? ತಪ್ಪಾಯ್ತು. ಟೇಲರ್ ಹತ್ರ ಹೋಗ್ಬಿಟ್ಟು ಆರೋಗ್ಯದ ಬಗ್ಗೆ ಕೇಳೋದು ಸರಿನೋ ತಪ್ಪು? ತಪ್ಪು ತಾನೆ? ಯಾರ ಹತ್ರ ಏನ್ ಕೇಳ್ಬೇಕು ಅದನ್ನೇ ನಾವೇನ್ ಮಾಡ್ಬೇಕಾಗ್ತದೆ? ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಡಾಕ್ಟ್ರೇ ನಂಗೆ ತುಂಬಾ ಬಾಯಾರಿಕೆ ಆಗಿದೆ, ಒಂದು ಟೀ ಮಾಡ್ಕೊಡಿ, ಕಾಫಿ ಮಾಡ್ಕೊಡಿ ಅಂತ ಕೇಳಿ. ಯಾರ ಹತ್ರ? ಡಾಕ್ಟರ್ ಹತ್ರ. ಅವ್ರ ಟೀ ಕಾಫಿ ಮಾಡ್ಲಿಕ್ಕೆ ಬರ್ತದ? ಅವ್ರಿಗೆ ಬರೋದಿಲ್ಲ ಅಂತ ಬಿಟ್ಟು ಬರ್ತದ. ಓಕೆ, ಆವಾಗ ಅವ್ರು ಟೀ ಕಾಫಿ ಕುಡಿಸ್ಬಿಟ್ಟು ನಿಮ್ಗೆ ಏನ್ ಮಾಡ್ತಾ ಮನೆ ಕಳಿಸ್ಬಿಡ್ತಾರೆ. ನಿಮ್ ಕಾಯಿಲೆ ಬಗ್ಗೆ ಮಾತಾಡಲ್ಲ, ನಿಮ್ ಕಾಯಿಲೆನು ಗುಣ ಆಗೋದಿಲ್ಲ ಅಲ್ವಾ? ನೀವು ಎಷ್ಟು ಬುದ್ಧಿವಂತರಾದ್ರೆ ಅಲ್ವಾ? ನಾವು ಪೆದ್ದರಾದ್ನು. ಮನೆಗೆ ಬಂದಾಗ ಆ ಕಾಯಿಲೆ ಏನಾಗ್ತದೆ ಹಾಗೆ ಉಳ್ಕೊಳ್ತದೆ ತಾನೆ? ಹಾಗೆ ಪ್ರತಿ ಸಲ ನೀವು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಕಾಫಿ ಟೀ ಚೆನ್ನಾಗಿ ಮಾಡ್ತದೆ ಕುಡ್ಕೊಂಡು ಬಂದ್ಬಿಟ್ರೆ ಕಾಯಿಲೆಗಳು ಹೆಂಗಿರ್ತವೆ? ಜಾಸ್ತಿ ಆಗ. ನಮ್ ಕೆಲ್ಸನೂ ಹಂಗೆ ಏನಾಗಿದೆ ಇವಾಗ? ಇಷ್ಟು ವರ್ಷ ಆದ್ರೂ ಕೂಡ ಅತೀಂದ್ರಿಯ ಸುಖದ ಅನುಭವ ಆಗ್ತಾ ಇಲ್ಲ, ಸೇವೆಯಲ್ಲೂ ಬದಲಾವಣೆ ಆಗ್ತಾ ಇಲ್ಲ. ಕೈ ಎತ್ತೋದು ಮಾತ್ರ ವಿಶ್ವ ಪರಿವರ್ತನೆಗೆ, ನನ್ನ ಸ್ವಪರಿವರ್ತನೆ ಆಗ್ತಾ ಇಲ್ಲ. ಇದನ್ನ ಬಾಬಾ ನಮ್ಗೆ ಏನ್ ಮಾಡ್ತಾರೆ? ಸ್ಪಷ್ಟತೆ ತೋರಿಸ್ತಾ ಇದ್ದಾರೆ. ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಯಾದಹೇನ ವಹ ಸಂಸಾರ, ಭವಿಷ್ಯದ ಸಂಸಾರ ನೆನಪಿದೆ ತಾನೆ? ಏನದು ಸಂಸಾರ? ನೀವು ಹೇಳ್ಬೇಕು, ನಿಮ್ಮೆಲ್ಲ ಕರ್ಮೇಂದ್ರಗಳು ನಿಮ್ಮ ಮಾತನ್ನ ಕೇಳ್ಬೇಕು. ತನು ಮನ ಧನ ಜನ ಎಲ್ಲರೂ ಏನ್ ಮಾಡ್ಬೇಕು? ನಿಮ್ಮ ಮಾತನ್ನ ಕೇಳ್ಬೇಕು. ಇತನೇ ಬಾರು ಸಂಸಾರ ಮೇ ರಾಜ್ಯ ಕಿಯಾ ಹೈ. ಎಷ್ಟು ಸಮಯ ಆ ಸಂಸಾರದಲ್ಲಿ ರಾಜ್ಯ ಮಾಡಿದಿರ? ಯಾವ ಸಂಸಾರದಲ್ಲಿ? ಸಂಗಮ ಯುಗದಲ್ಲಿ ಮತ್ತು ಸತ್ಯುಗ ತ್ರೇತಾಯುಗದಲ್ಲಿ. ಸತ್ಯುಗ ತ್ರೇತಾಯುಗದಲ್ಲಿ ರಾಜ್ಯಭಾರ ಮಾಡೋದು ದೊಡ್ಡ ವಿಷಯ ಅಲ್ಲ. ದೊಡ್ಡ ವಿಷಯ ಯಾವುದು? ಸಂಗಮದಲ್ಲಿ ರಾಜ್ಯಭಾರ ಮಾಡೋದು. ಯಾಕಂದ್ರೆ ಸಂಗಮ ಯುಗದಲ್ಲಿ ಕಲಿಯುಗದ ಮನುಷ್ಯರು ತುಂಬಾ ಇದ್ದಾರೆ. ಅವ್ರ ಸಂಸ್ಕಾರ ಇರುವಂತ ತುಂಬಾ ಜನ ಇದ್ದಾರೆ ಅಲ್ವಾ? ಎಲ್ಲರೂ ವೆಜಿಟೇರಿಯನ್ ಊಟ ಮಾಡ್ಬೇಕಾದ್ರೆ ನೀವು ವೆಜಿಟೇರಿಯನ್ ಊಟ ಮಾಡೋದು ಅದೇನು ದೊಡ್ಡ ವಿಷಯ ಅಲ್ಲ. ಅಲ್ಲ. ಉದಾಹರಣೆಗೆ ನಿಮ್ಮ ಮನೇಲಿ ಎಲ್ಲರೂ ಬಾಬನ್ ಮಕ್ಕಳು ಅಂತ ತಿಳ್ಕೊಳ್ಳಿ, ಓಕೆನಾ? ಅವಾಗ ಅವರೆಲ್ಲರ ಜೊತೆಗೂ ಈಶ್ವರಿ ನಿಯಮವನ್ನ, ಆಹಾರದ ನಿಯಮವನ್ನ ಫಾಲೋ ಮಾಡೋದು ಸಹಜನೋ ಕಷ್ಟನೋ? ಸಹಜ. ಸಹಜ. ನಿಮ್ಮ ಮನೇಲಿ ನೀವು ಒಬ್ಬರು ಬಿಟ್ಟು ಉಳಿದವ್ರೆಲ್ಲ ದಿನಕ್ಕೆ 6 ದಿವಸನೂ ನಾನ್ ವೆಜ್ ತಿಂತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಈರುಳ್ಳಿ ಬೆಳ್ಳುಳ್ಳಿ ಗಮ್ಮಂತ ವಾಸನೆ ಬರ್ತಾ ಇರ್ತದೆ. ಅಲ್ಲಿ ನಿಮ್ಮ ಫಾಲೋ ಮಾಡೋದು ಸಹಜನೋ ಕಷ್ಟನೋ? ಕಷ್ಟ ಆಗ್ತದೆ ಅಲ್ವಾ? ರಾತ್ರಿ 12-1 ಗಂಟೆವರೆಗೂ ಟಿವಿ ಆನ್ ಮಾಡ್ಕೊಂಡಿರ್ತಾರೆ, ದೊಡ್ಡದಾಗಿ ಸೌಂಡ್ ಹಾಕಿರ್ತಾರೆ. ಆವಾಗ ಆ ಮನೆಯಲ್ಲಿ ನೀವು ಇದ್ಬಿಟ್ಟು ಸಾಧನೆ ಮಾಡೋದು ನಿಮ್ಗೇನಾಗತ್ತೆ? ಇನ್ನೂ ಕಷ್ಟ ಆಗ್ತದೆ. ಅದಕ್ಕಾಗಿ ಇಲ್ಲಿ ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ನೀವು ರಾಜ್ಯ ಮಾಡೋದು ತುಂಬಾ ಕಷ್ಟ. ಅದನ್ನು ಕೂಡ ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೇಲೆ ನೀವೇನ್ ಮಾಡ್ಬೋದು? ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾದ ಹೇ ಕಿ ಯಾದ್ ದಿಲಾನೆ ಸೆ ಯಾದ್ ಆತಾ ಹೇ. ಭವಿಷ್ಯ ಸಂಸಾರ ನೆನಪಿದ್ಯಾ ಅಥವಾ ನೆನಪು ಮಾಡಿಸ್ಬೇಕಾ ಅಂತ ಕೇಳ್ತಾರೆ ಬಾಬಾ. ಏನದು ಭವಿಷ್ಯದ ಸಂಸಾರ? ಯಾವುದು? ಸತ್ಯಯುಗ ತ್ರೇತಾಯುಗದ ಜೀವನ. ಓಕೆ, ಭವಿಷ್ಯದ ಸತ್ಯಯುಗ ತ್ರೇತಾಯುಗದ ಬಗ್ಗೆ ನಾನು ಯೋಚನೆ ಮಾಡಬೇಕು, ಸಂಗಮ ಯುಗದ ಬಗ್ಗೆ ಯೋಚನೆ ಮಾಡಬೇಕು. ಕಲಿಯುಗಕ್ಕೂ ಸಂಗಮ ಯುಗಕ್ಕೂ ಸತ್ಯಯುಗಕ್ಕೂ ಏನು ವ್ಯತ್ಯಾಸ? ಸಂಸಾರದ ವಿಷಯದಲ್ಲಿ ಸಂಸಾರದ ವಿಷಯದಲ್ಲಿ ಕಲಿಯುಗ, ಸಂಗಮ ಯುಗ ಮತ್ತು
ಸತ್ಯುಗ. ಇದರಲ್ಲಿ ಏನು ವಿಷಯ, ಏನು ವ್ಯತ್ಯಾಸ? ಕಲಿಯುಗದಲ್ಲಿ ಸಂಸ್ಕಾರಗಳು ಬೇರೆ ಬೇರೆ ಇರ್ತವೆ. ಹ್ಮ್ ಸತ್ಯಯುಗದಲ್ಲಿ ಸಂಸ್ಕಾರಗಳೆಲ್ಲ ಒಂದೇ ಇರ್ತವೆ. ಆಮೇಲೆ ಸಂಗಮಯುಗದಲ್ಲಿ ಸಂಸ್ಕಾರಗಳು ಹೊಂದಾಣಿಕೆ ಆಗ್ಬೇಕಷ್ಟೆ, ಆಗ್ಬೇಕು. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನೀವು ಸಂಗಮದಲ್ಲಿ ಇರ್ತೀರಾ, ಅವ್ರು ಕಲಿಯುಗದಲ್ಲಿ ಇರ್ತಾರಲ್ವಾ? ಹೌದೌದು. ಸರಿ. ಆಮೇಲೆ ಸಂಸಾರದ ಬಗ್ಗೆ ಕಲಿಯುಗಕ್ಕೂ ಸಂಗಮಯುಗಕ್ಕೂ ಸತ್ಯುಗಕ್ಕೂ ಇರುವಂತ ವ್ಯತ್ಯಾಸ ಏನು? ಅಜ್ಞಾನಿಗಳು, ಜ್ಞಾನಿಗಳು, ಸುಖಿಗಳು. ಅಜ್ಞಾನಿಗಳಲ್ಲಿ ಕಲಿಯುಗದಲ್ಲಿ, ಆಮೇಲೆ ಸಂಗಮಯುಗದಲ್ಲಿ ಜ್ಞಾನಿಗಳು, ಸತ್ಯುಗದಲ್ಲಿ ಸುಖಿಗಳು. ಸರಿ. ಆಮೇಲೆ ಮತ್ತೆ ಯಾರು ಹೇಳ್ತೀರಿ? ಕಲಿಯುಗದ ಸಂಸಾರ ಅಂತಂದ್ರೆ ನಾನು, ನನ್ನ ಮನೆಯವರು, ನನ್ನ ಮಗಳು, ಇಷ್ಟಕ್ಕೆ ನಾವು ಕಟ್ಕೊಂಡಿರ್ತೀವಿ. ಹೌದಾ ಅಲ್ವಾ? ಹೌದು. ನಾನು, ನನ್ನ ಮನೆಯವರು, ನನ್ನ ಮಕ್ಕಳು, ಸ್ವಲ್ಪ ಏನು ಜಾಸ್ತಿ ಆದ್ರೆ ಅತ್ತೆ ಮಾವ, ಅಷ್ಟಕ್ಕೆ ನಾವು ಸಂಸಾರವನ್ನೇನ್ ಮಾಡಿರ್ತೀವಿ, ಸೀಮಿತ ಮಾಡಿಬಿಟ್ಟು ಇವರಿಗೋಸ್ಕರ ನಮ್ಮ ಸಂಪಾದನೆ, ಇವರಿಗೋಸ್ಕರ ನಮ್ಮ ಖರ್ಚು. ಎಸ್ ಆರ್ ನೋ? ಸತ್ಯುಗದಲ್ಲಿ ಎಷ್ಟು ಸಂಸಾರ? ವಿಶ್ವನೇ ಪರಿವಾರ 9 ಲಕ್ಷ. ಸತ್ಯುಗದಲ್ಲಿ ಎಷ್ಟು? 9 ಲಕ್ಷ. ಸಂಗಮಯುಗದಲ್ಲಿ ವಿಶ್ವನೇ 3 ಲೋಕ, 850 ಮನುಷ್ಯಾತ್ಮರು. ಓಕೆ, ಉಳಿದಿದೆಲ್ಲ ಆತ್ಮರು, ಪ್ರಾಣಿ ಪಕ್ಷಿಗಳು, ಜಂತುಗಳು ಎಲ್ಲ. ಹೌದು ತಾನೆ? ಯಾವ ಸಂಸಾರ ದೊಡ್ಡದು? ಸಂಗಮಯುಗದಲ್ಲಿ ಎಲ್ಲರೂ ಬೊಬ್ಬೆ ಹೊಡಿತಾ ಇದ್ದಾರೆ, ಊಟ ಕೇಳ್ತಾ ಇದ್ದಾರೆ, ಬಾಯಾರಿಕೆಂದಿದ್ದಾರೆ, ಬಳಲಿಕೆಯಲ್ಲಿದ್ದಾರೆ, ಹಸಿವಿನಿಂದ ಇದ್ದಾರೆ. ಅವರಿಗೆ ಅಡಿಗೆ ಮಾಡಾಕೋರು ಯಾರು? ನಾವು. ಎಲ್ಲರೂ ಪರಮಾತ್ಮನ ಆಹಾರವನ್ನು ಕೇಳ್ತಿದ್ದಾರೆ ತಾನೆ? ಕೇಳ್ತಾ ಇದ್ದಾರೆ. ಡೀಲರ್ಶಿಪ್ ನೀವು ತಗೊಂಡಿದ್ದೀರಿ ತಾನೆ, ಕೊಡ್ತೀವಿ ಅಂತ? ಕೊಡ್ತಾ ಇದ್ದೀರಾ ಎಲ್ಲರಿಗೂ? ಸ್ವಲ್ಪ. ಆ ಸಂಸಾರವನ್ನು ನೆನಪು ಮಾಡ್ಕೊಳ್ಳಿ. ಯಾವ ಸಂಸಾರ? ಯಾವುದು ದೊಡ್ಡ ಸಂಸಾರ ಹೇಳಿ ನೋಡೋಣ ಇವಾಗ? ಸಂಗಮಯುಗದ್ದು. ಆ ಸಂಗಮಯುಗದ ಸಂಸಾರವನ್ನು ಪಾಲನೆ ಯಾರು ಮಾಡ್ಬೇಕು? ನಾವೇ ಮಾಡೋದು. ಆ ಟೆನ್ಷನ್ ಇದೆಯಾ? ಇಲ್ಲ. ಒಂದು ದಿನ ಅಷ್ಟು ಸಮಯ ಸಾಧನೆ ಮಾಡ್ತಿದ್ದೀರಾ, ಅಷ್ಟು ಆಹಾರವನ್ನು ಅವ್ರಿಗೆ ಹಂಚ್ತಾ ಇದ್ದೀರಾ, ಅವರ ಬಾಯಾರಿಗೆ, ಹೊಟ್ಟೆ ಹಸುವನ್ನು ದೂರ ಮಾಡ್ತಾ ಇದ್ದೀರಾ, ಅವರ ಕಾಯಿಲೆಯನ್ನು ದೂರ ಮಾಡ್ತಿದ್ದೀರಾ. ಜಡ ಮತ್ತು ಚೈತನ್ಯ ಎರಡೂ ವ್ಯಕ್ತಿಗಳ ಶಕ್ತಿಗಳ ಸಮಸ್ಯೆಯನ್ನು ದೂರ ಮಾಡಿ ನಿಮಿತ್ತ ಆಗಿದ್ದೀರಾ. ಇದು ಭಗವಂತನ ಪ್ರಶ್ನೆ. ಭವಿಷ್ಯದಲ್ಲಿ ಮಕ್ಕಳಾಗ್ತಾರೆ, ದೊಡ್ಡವರಾಗ್ತಾರೆ, ಅವ್ರಿಗೆ ಮದುವೆ ಮಾಡಬೇಕು ಅಂತ ಬಿಟ್ಟು ಹೇಳ್ತಾರೆ. ಈಗಿನಿಂದ ಏನ್ ಮಾಡ್ತೀರಿ? ಸಂಪಾದನೆ ಮಾಡಿ ಉಳಿತಾಯ ಮಾಡ್ಕೊಂಡು ಹೋಗ್ತಿರ್ತಾನೆ. ಅದರ ಬಗ್ಗೆ ಎಲ್ಲ ಬುದ್ಧಿ ಇದೆ ನಿಮಗೆ. ಅದು ಯಾವ್ದು ಬುದ್ಧಿ ಇಲ್ಲ? ಸಂಗಮಯುಗದಲ್ಲಿ ಭವಿಷ್ಯದಲ್ಲಿ ನಾನು ಅಥವಾ ಸ್ವಲ್ಪ ಸಮಯದಲ್ಲಿ ನಾನು ಎಷ್ಟು ಜನರಿಗೆ ಪ್ರತಿದಿನ ಆಹಾರವನ್ನು ರೆಡಿ ಮಾಡಿ ಕೊಡಬೇಕು ಹೇಳುವಂಥದ್ದು ಸ್ಮೃತಿ, ಅಟೆನ್ಷನ್ ಇದೆಯಾ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ, ಕೇಳ್ತಿದ್ದಾರೆ. ಯಾದ ಹೀನ ಸಂಸಾರ. ಓಕೆ, ನಮ್ಮಲ್ಲೇ ಹೆಂಗೆ ಅಂತಂದ್ರೆ ಸಂಸಾರ ಅಂದ ತಕ್ಷಣ ನೆನಪಿದೆ ಅಣ್ಣವ್ರೆ, ಯಾವ್ದು ಸತ್ಯದಲ್ಲಿ ಏನಿರ್ತದೆ, ಅಲ್ಲಿ ಬಂಗಾರ ಹಾಕೊಳ್ಬೇಕು, ಒಳ್ಳೊಳ್ಳೆ ರೇಷ್ಮೆ ಸೀರೆ ಉಟ್ಕೊಳ್ಬೇಕು. ಅದಕ್ಕಾಗಿ ರೇಷ್ಮೆ ಸೀರೆ ಹೆಂಗ್ ಉಟ್ಕೊಳ್ಳೋದು ಹೆಂಗ ಈಗ ಕಲಿತಿದೀವಿ ನಾವು. ಬಂಗಾರ ಹೇಗೆ ಹಾಕೊಳ್ಬೇಕು ಅಂತ ಇವಾಗ ನೋಡ್ತಾ ಇದ್ದೀವಿ. ವೆರೈಟಿ 36 ವೆರೈಟಿ ಊಟ ಇರ್ತದಂತೆ. ಅದಕ್ಕೆ ಟಿವಿಯಲ್ಲಿ, ಗೂಗಲ್ ಅಲ್ಲಿ, ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ವೆರೈಟಿ ಅಡಿಗೆ ಮಾಡೋದನ್ನ ಏನ್ ಮಾಡಿದೀವಿ, ಕಲಿತಾ ಇದ್ದೀವಿ. ಎಲ್ಲ ಶರೀರಕ್ಕೆ ಸಂಬಂಧಪಟ್ಟಿದ್ದೆ. ಬಾಬಾ ಬೊಬ್ಬೆ ಹೊಡೆಯೋದಿಲ್ಲ, ಆತ್ಮ 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 ಅಂತ. ನಾವು ಕಂಪ್ಯಾರಿಸನ್ ಮಾಡೋದು ಯಾವ್ದಕ್ಕೆ? ಮತ್ತೆ ಸ್ವಾರ್ಥದಲ್ಲಿ ಬಂದ್ಬಿಟ್ಟಿದೀವಿ. ಈ ಕುಟುಂಬಕ್ಕೋಸ್ಕರ ಬಾಬಾನ ಹತ್ರ ಹೋಗ್ಬಿಟ್ಟು ಈ ಕುಟುಂಬದ ಬಗ್ಗೆನೇ ಏನ್ ಮಾಡೋದು, ಕೇಳೋದು. ನನ್ನ ಮೊಮ್ಮಗುಗೆ ಹಿಂಗ್ ಮಾಡು, ನನ್ನ ಮಗನಿಗೆ ಹಿಂಗ್ ಮಾಡು ಅಲ್ವಾ? ಇಷ್ಟು ಸಣ್ಣ ಸಂಸಾರದ ಕಡೆಗೆ ನೀವೇನ್ ಮಾಡ್ತಿದ್ರಿ, ಗಮನವನ್ನ ಕೊಡ್ತಾ ಇದ್ದೀರಿ. ಬಾಬಾ ಹೇಳ್ತಾರೆ, ಭವಿಷ್ಯದಲ್ಲಿ ನಿಮ್ಮ ಎದುರುಗಡೆಗೆ ಪ್ರಪಂಚದಲ್ಲಿರೋ ಎಲ್ಲರೂ ನಿಮ್ಮ ಮಾತನ್ನ ಏನ್ ಮಾಡ್ಬೇಕಂತೆ, ಕೇಳಬೇಕು. ಯಾವಾಗ? ಸಂಗಮ ಯುಗದಲ್ಲಿ ಎಲ್ಲ ವಿಶ್ವದ ಎಲ್ಲ ಆತ್ಮಗಳು ನಿಮ್ಮ ಮಾತನ್ನು ಕೇಳಬೇಕು ಅಂತಂದ್ರೆ ಅವರಿಗೆ ಬೇಕಾಗಿರೋದನ್ನ ನೀವೇನ್ ಮಾಡ್ಬೇಕು, ಕೊಡ್ಬೇಕು. याद है कि याद दिलाने में याद आता है क्या थे वह स्मृति में है ना.
ಸಂಗಮ ಯುಗದಲ್ಲಿ ನೀವೇನಾಗಿದ್ರಿ? ಈಗ ಬಾಬಾ ಹೇಳ್ತಾರೆ ಯಾವ ಯುಗದ ಬಗ್ಗೆ ಹೇಳಿ ನೋಡೋಣ. ಕಲಿಯುಗದ ಬಗ್ಗೆ ಹೇಳ್ತಿದಾರೋ, ಸಂಗಮ ಯುಗದ ಬಗ್ಗೆ ಹೇಳ್ತಿದಾರೋ, ಸತ್ಯಯುಗದ ಬಗ್ಗೆ ಹೇಳ್ತಿದಾರೋ? ಸಂಗಮ ಯುಗ. ಅರ್ಥ ಆಗ್ತಾ ಇದೆಯಾ? ನೋಡಿ, ಮುರಳಿ ಶಬ್ದವನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀವಿ, ಬಾಬನ ಉದ್ದೇಶ ಏನಿರ್ತದೆ ಹೇಳೋದು ನಮ್ಗೇನಾಗ್ಬೇಕು, ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಈಗ ಬಾಬಾ ನಮ್ಮನ್ನು ರೆಡಿ ಮಾಡ್ತಾ ಇರೋದು, ಮೇಲ್ಗಡೆ ಹೆಡ್ಡಿಂಗ್ ಏನಿತ್ತು? ನಿಮ್ಮ ಮುಖದ ಮೂಲಕ ಭಗವಂತನ ಪ್ರತ್ಯಕ್ಷತೆ ಮಾಡಿಸು. ಹೌದಾ? ಯಾವ ಯುಗದಲ್ಲಿ? ಸಂಗಮದಲ್ಲಿ. ಅಂದ್ಮೇಲೆ ಬಾಬಾ ಯಾವ ಸಂಸಾರದ ಬಗ್ಗೆ ಮಾತಾಡ್ತಿದ್ದಾರೆ? ಸಂಗಮ ಯುಗ. ನಾವು ಯಾವ ಸಂಸಾರ ಜೊತೆ ಕಂಪೇರ್ ಮಾಡ್ತೀವಿ? ಕಲಿಯುಗ. ಕಲಿಯುಗದ ಸಂಸ್ಕಾರ ಜೊತೆಗೆ ಕಂಪೇರ್. ಆವಾಗ ಬಾಬಾ ಹೇಳೋದಕ್ಕೂ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೂ ಎರಡು ಕೂಡ ಏನಾಗೋದಿಲ್ಲ, ಮ್ಯಾಚ್ ಆಗೋದಿಲ್ಲ. ಆಗೋದಿಲ್ಲ. ಹೌದಪ್ಪ, ಬಾಬಾ ನಮ್ಗೆ ಬಾಡಿಗೆ ಮನೆಯಿಂದ ಸ್ವಂತ ಮನೆ ಕೊಟ್ಬಿಟ್ಟಿದ್ದಾರೆ. ಮೊದಲು ನಾವು ಸೆಂಟ್ರಿಗೆ ಹೋಗ್ತಿದ್ವಲ್ಲ ಅಣ್ಣವ್ರೆ, ಬಾಡಿಗೆ ಮನೆ ಇತ್ತು, ಸಣ್ಣದಿತ್ತು ಅಣ್ಣವ್ರೆ. ನಾವೆಲ್ಲ ಕಷ್ಟಪಟ್ಟು ಎಲ್ಲ ವಿದ್ಯಾರ್ಥಿಗಳು ಸೇರಿ ಪರಿಶ್ರಮ ಪಟ್ಬಿಟ್ಟು ದೊಡ್ಡ ಸೆಂಟರ್ನ, ಸ್ವಂತ ಸೆಂಟರ್ನ ಏನ್ ಮಾಡಿದೀವಿ, ಮಾಡ್ಕೊಂಡ್ಬಿಟ್ಟಿದೀವಿ. ಹೇಗೆ? ಬಾಬನಿಗೆ ಹೇಳಿ 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 ಯೋಗ ಮಾಡ್ಬಿಟ್ಟು ಏನ್ ಮಾಡಿದ್ವಿ, ಸ್ವಂತ ಸೆಂಟರ್ ಅನ್ನ ಮಾಡ್ಕೊಂಡಿದ್ದೀವಿ. ಬುದ್ಧಿವಂತರು ತಾನೆ? ಹೌದಾ? ಯಾಕೆ ಸ್ವಂತ ಸೆಂಟರ್ ಮಾಡ್ಕೊಂಡು ಬಾಬನಿಗೋಸ್ಕರ ಮಾಡಿದೀವಲ್ವಾ? ವಿಶ್ವ ಕಲ್ಯಾಣ ಮಾಡಿ ನೋಡಿ ಅಲ್ವಾ? ಇವಾಗ ಸ್ವಲ್ಪ ಭಾಷೆಗಳು ಚೇಂಜ್ ಆಗ್ತಾ ಇದ್ದಾವೆ. ಅಂದ್ರೆ ಪೂರ್ತಿ ಸೆಂಟರ್ ಮಾಡೋದಲ್ಲೇ ನೀವು ಬ್ಯುಸಿ ಆಗ್ಬಿಟ್ರೆ ಹೊರತು ವಿಶ್ವ ಕಲ್ಯಾಣ ಕಡೆಗೆ ಸಮಯನೇ ಕೊಟ್ಟಿಲ್ಲ. ಅವ್ರಿಗೆ ಏನು ಬೇಕೋ ಆ ಶಕ್ತಿಯನ್ನೇ ಕೊಟ್ಟಿಲ್ಲ. ಅವಾಗ ಅವ್ರು ಯಾಕೆ ನಿಮ್ಗೆ ಗೌರವ ಕೊಡ್ಬೇಕು? ಅವ್ರು ಯಾಕೆ ನಿಮ್ಮನ್ನು ಪ್ರೀತಿ ಮಾಡ್ಬೇಕು? ಅವ್ರು ಯಾಕೆ ನಿಮ್ಮ ಮಾತನ್ನ ಕೇಳಬೇಕು? ಆವಾಗ ನಿಮ್ಮನ್ನು ನೀವು ರಾಜ ಅಂತ ಹೆಂಗ್ ಹೇಳಲಿಕ್ಕೆ ಆಗತ್ತೆ? ಅರ್ಥ ಆಗ್ತಿದ್ಯಾ? ಅದಕ್ಕೆ ಈಗ ಬಾಬಾ ಏನ್ ಹೇಳ್ತಿದ್ದಾರೆ ಮಕ್ಕಳೇ, ಯಾವ ರಾಜ್ಯ ಶ್ರೇಷ್ಠ? ಸತ್ಯುಗದ್ದು, ಕಲಿಯುಗದ್ದು, ಸಂಗಮ ಯುಗದ್ದು? ಅಲ್ಲಿ ರಾಜನಾಗರು ಗುಪ್ತವಾಗಿರ್ತಾನೆ, ನಿರಾಕಾರವಾಗಿರ್ತಾನೆ. ಆದ್ರೆ ಆ ರಾಜ ಹೆಂಗಿರ್ತಾನೆ? ಗುಪ್ತವಾಗಿರ್ತಾನೆ. ಹೇಗಿರ್ತಾನೆ? ಯಾಕೆ? ಸಂಪದ್ಭರಿತವಾಗಿರ್ತೀವಿ. ಅಷ್ಟು ಜನರಿಗೆ ಕೊಟ್ಟಾಗ ಅಷ್ಟು ಜನ ಆಶೀರ್ವಾದ ಕೊಡ್ತಾ ಇರ್ತಾನೆ. ಯಾಕಂದ್ರೆ ಅವರಿಗೆ ಅತಿ ಅವಶ್ಯಕತೆ ಇರ್ತಾನೆ. ಅಷ್ಟು ಸಂಗಮ ಯುಗದ ವಜ್ರ ಸಮಾನ ಯುಗದ ಅನುಭವ ಮಾಡ್ತಾ ಇದ್ದೀರಾ? ಇದು ಭಗವಂತನ ಪ್ರಶ್ನೆ. ಅನುಭವ ಮಾಡ್ತಾ ಇದ್ರೆ ಯಾವುದೇ ಎಂಗಲಲ್ಲಿ, ಯಾವುದೇ ದಿಕ್ಕಿನಲ್ಲಿ, ಯಾವುದೇ ರೂಪದಲ್ಲಿ ನಿಮ್ಮ ಹತ್ರ ನಿದ್ರೆ ಸುಳಿಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ ತಾನೆ? ಕೋಟಿಗಟ್ಟಲೆ ಹಣ ಬರ್ತಾ ಇದೆ ಅಂತ ನಿದ್ದೆ ಬರ್ತದಾ? ಬರಲ್ಲ ತಾನೆ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಆ ರೀತಿಯಲ್ಲಿ ನಿಮ್ಮ ಯೋಗದ ಶಕ್ತಿ ಇದ್ದರೆ, ಆ ರೀತಿ ಭವಿಷ್ಯದಲ್ಲಿ ಆ ಪೋಸ್ಟಿಗೆ ನಾನು ರೆಡಿ ಆಗ್ಬೇಕು ಅಂತ ಇದ್ದರೆ, ನಿಮ್ಮಲ್ಲಿ ಆ ಮನೋಭಾವ ಇದ್ರೆ, ಓಕೆ ನೀವು ಇನ್ನೂ ರೆಡಿ ಆಗಿಲ್ಲ, ಬಾಬನಿಗೆ ಗೊತ್ತು, ಬಾಬಾ ರೆಡಿ ಮಾಡ್ತಾ ಇದ್ದಾರೆ. ಆದ್ರೆ ರೆಡಿ ಮಾಡಲಿಕ್ಕೆ ಏನೇನು ಕ್ವಾಲಿಟೀಸ್ಗಳಿರ್ಬೇಕು, ಯೋಗ್ಯತೆಗಳಿರ್ಬೇಕು, ವಿಶೇಷತೆಗಳಿರ್ಬೇಕು ಹೇಳೋದನ್ನು ಬಾಬಾ ಈ ಮೂಲಕ ನಮ್ಗೆ ಏನ್ ಮಾಡ್ತಿದ್ದಾರೆ? ತಿಳಿಸ್ತಾ ಇದ್ದಾರೆ. ಕಳಿಸ್ತಾ ಇದ್ದಾರೆ. ಅಂದ್ರೆ ಬಾಬಾ ಹೇಳ್ತಾರೆ ಸತ್ಯುಗದ್ದು ಅಥವಾ ಸಂಗಮ ಯುಗದ ಸೇವೆಯ ಬಗ್ಗೆ ಬಾಬಾ ಹೇಳ್ತಾ ಇದ್ದಾರೆ. ಸಂಗಮ ಯುಗ ಸೇವೆ ಬಗ್ಗೆ. ಸತ್ಯುಗದಲ್ಲಿ ನೀವೇನಾದ್ರು ಭಗವಂತನ ಪ್ರತ್ಯಕ್ಷತೆ ಮಾಡಿಸ್ಬೇಕಾ? ಇಲ್ಲ. ಭಗವಂತನ ಪ್ರತ್ಯಕ್ಷತೆ ಮಾಡ್ಲಿಕ್ಕೆ ಅಲ್ಲಿ ಭಗವಂತ ಇರ್ತಾರ? ಇರೋದಿಲ್ಲ. ಇದ್ರ ತಾನೇ ಪ್ರತ್ಯಕ್ಷತೆ ಮಾಡ್ಲಿಕ್ಕೆ ಆಗತ್ತೆ? ಭಗವಂತ ಯಾರು ಅಂತಾನು ಗೊತ್ತಿಲ್ಲ, ಇಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಮನೆಗೆ ಹೆಂಗ್ ಕರೆಯೋದು ಅಂತ ಗೊತ್ತಿಲ್ಲ, ಹೇಗೆ ಇಟ್ಕೊಳ್ಬೇಕು ಅಂತ ಗೊತ್ತಿಲ್ಲ, ಯಾಕೆ ಇಟ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ನಾವು ಕರೆಯೋದೇ ಇಲ್ಲ, ಯಾಕಂದ್ರೆ ಅವನ ಅವಶ್ಯಕತೆನೇ ಇರೋದು. ಹೊಟ್ಟೆನ ಅವಶ್ಯಕತೆ ಇರೋದು ಯಾವಾಗ? ಹೊಟ್ಟೆ ಹಸ್ದಾಗ. ಹೊಟ್ಟೆನೇ ಹಸ್ದಿಲ್ಲ ಅಂತಂದ್ರೆ ಅವಶ್ಯಕತೆನೇ ಬರೋದಿಲ್ಲ ಅಲ್ವಾ? ಡಾಕ್ಟರ್ ಅವಶ್ಯಕತೆ ಇರೋದು ಯಾವಾಗ? ರೋಗ ಬಂದಾಗ. ಕಾಯಿಲೆನೇ ಇಲ್ಲ ಅಂತಂದ್ರೆ ಹಾಗಿದ್ರೆ ಭಗವಂತನ ಪ್ರತ್ಯಕ್ಷತೆ ಈಗಲೋ ಭವಿಷ್ಯದಲ್ಲೋ? ಓಕೆ. ಅಂದ್ಮೇಲೆ ಬಾಬಾ ಹೇಳೋದೆಲ್ಲ ಯಾವ್ದಕ್ಕೋಸ್ಕರ? ವರ್ತಮಾನಕ್ಕೋಸ್ಕರ ತಾನೆ? ವರ್ತಮಾನ ಭವಿಷ್ಯನೋ? वर्तमान। हाँ, लेकिन वहां संस्कार अभी के जीवन में प्रत्यक्ष रूप में है. ಹೇಳ್ತಿದ್ರೆ ಭವಿಷ್ಯದಲ್ಲಿ ನೀವೇನು ಸೇವೆಯನ್ನ ಮಾಡಬೇಕು, ಆ ಸಂಸ್ಕಾರ ಈಗ ನಿಮ್ಮ ಜೀವನದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಇದೆಯಾ? ಅಂದ್ರೆ ಬೆಳಗಿಂದ ಸಾಯಂಕಾಲದವರೆಗೆ ನೀವು ಕರೆಕ್ಟ್ ಆಗಿ ಬಾಬಾ ಜೊತೆ ಜೋಡಣೆಯಲ್ಲಿದ್ರೆ, ಯೋಗದಲ್ಲಿ ಕೂತ್ಕೊಂಡ ತಕ್ಷಣದಲ್ಲಿ ನಿಮ್ಗೆ ಏನಾಗತ್ತೆ? ಯೋಗ ಹತ್ತುತ್ತೆ. ಲೇಟ್ ಆಗ್ತಾ ಇದೆ ಅಂತದ ಏನರ್ಥ? ಪವಿತ್ರ ಭವ ಯೋಗಿ ಭವ ಅಂದ್ರೆ ಅಪವಿತ್ರರಾಗಿದ್ದೀವಿ.
ಎಲ್ಲಿವರೆಗೆ ನೀನು ಪವಿತ್ರನಾಗೋದಿಲ್ವೋ ಅಲ್ಲಿವರೆಗೆ ನಿನ್ನನ್ನ ನಾನು ಮಡಿಲಲ್ಲಿ ಎತ್ಕೊಳ್ಳೋದಿಲ್ಲ. ನಿಮ್ಮ ಮಗು ಗಲೀಜಾಗಿಬಿಟ್ಟು ಬಂದಾಗ ನೀವು ವೈಟ್ ಡ್ರೆಸ್ ಹಾಕೊಂಡಾಗ ತಕ್ಷಣದಲ್ಲಿ ನಿಮ್ಮ ಮಗುವನ್ನು ಎತ್ಕೊಂಡ್ಬಿಡ್ತೀರಾ? ಇಲ್ಲ. ಇಲ್ಲ. ಏನ್ ಮಾಡ್ತೀರಿ? ಸ್ನಾನ ನೀವ್ ಮಾಡಿ. ಮಾಡಿಸ್ಬಿಟ್ಟು ಸ್ನಾನ ಯಾರು ಮಾಡಿಸ್ಬೇಕು? ನಾವೇ ಮಾಡಿಸ್ಬೇಕು. ಹೌದು ತಾನೆ? ಯಾಕೆ? ನಮ್ಮ ಮಗು ತಾನೆ. ನಿಮ್ಮ ಮಗು ತಾನೆ. ಅಂದಮೇಲೆ ನಾವು ಮನಸ್ಸನ್ನ ಬಾಬನ ಹತ್ರ ಒಯ್ದು ಇಟ್ಟಾಗ ನಮ್ಗೆ ತಕ್ಷಣದಲ್ಲಿ ಯೋಗದ ಅನುಭವ ಆಗದೆ ಇರೋದಕ್ಕೆ ಕಾರಣ ಏನು? ಕ್ಲೀನ್ ಆಗ್ತಾ ಇರುತ್ತೆ ಮನಸ್ಸು ಬುದ್ಧಿ. ಕ್ಲೀನ್ ಆಗಿಲ್ಲ. ಇನ್ನು ಅಲ್ಲಿ ದೇಹಭಾನ, ವಿಕಾರ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇರುವಂತ ಕಾರಣದಿಂದ ಏನಾಗ್ತಾ ಇಲ್ಲ, ಭಗವಂತ ತನ್ನ ಶಕ್ತಿಯನ್ನ ನಿಮ್ಮ ಪಾತ್ರೆಯ ಮೂಲಕ, ನಿಮ್ಮ ಸಾಧನದ ಮೂಲಕ ಬೇರೆಯವ್ರಿಗೆ ಏನ್ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ. ಅದು ಎಷ್ಟು ಹೆಚ್ಚಿಗೆ ಮೆತ್ಕೊಂಡಿದ್ಯೋ ಅದು ಕ್ಲೀನ್ ಮಾಡ್ಲಿಕ್ಕೆ ಅಷ್ಟು ಹೆಚ್ಚಿನ ಸಮಯವನ್ನ ನಾನು ಮನಬುದ್ಧಿಯನ್ನೆಲ್ಲಿ ಇಡಬೇಕು? ಬಾಬಾನಲ್ಲಿ ಇಡ್ಬೇಕು. ನೀವು ಬೇಕಾದ್ರೆ ಪ್ರಾಕ್ಟಿಕಲಿ ನೋಡಿ, ಎಲ್ಲಾದ್ರೂ ಬಟ್ಟಿಗೆ ಹೋದಾಗ ಫಸ್ಟ್ ಅರ್ಧ ದಿನ ನಿಮ್ಗೆ ಯೋಗ ಮಾಡಿ ತುಂಬಾ ಕಷ್ಟ ಆಗತ್ತೆ ಅಲ್ವಾ? ಆಮೇಲೆ 2ನೇ ದಿನ 3ನೇ ದಿನ ಏನಾಗ್ತಾ ಹೋಗ್ತದೆ ಸ್ಥಿತಿ? ಸಹಜ ಆಗ್ತಾ ಹೋಗ್ತದೆ. ಚೆನ್ನಾಗಾಗ್ತದೆ. ಯಾಕೆಂತಂದ್ರೆ ಮೆತ್ಕೊಳ್ಳುವಂತ ಪರ್ಸೆಂಟೇಜ್ ಏನಿರುತ್ತೆ ಕಡಿಮೆ ಇರ್ತದೆ. ಲೌಕಿಕ ಜೊತೆಗೆ ಇರೋದಿಲ್ವಲ್ಲ ನಾವು. ಈಶ್ವರ ಜ್ಞಾನ ಕೇಳೋದು, ಮುರಳಿ ಕೇಳೋದಲ್ಲಿ ಇರುವಂತ ಕಾರಣದಿಂದ ಮನಬುದ್ಧಿ ಏನಾಗಿರ್ತದೆ? ಕ್ಲೀನ್ ಇರ್ತದೆ. ಅವಾಗ ಏನಾಗ್ತದೆ? ಯೋಗದ ಅನುಭವ ಚೆನ್ನಾಗಿ ಆಗ್ತಾ ಇರ್ತದೆ. ಅವಾಗ ಬಾಬಾ ಹೆಚ್ಚಿಗೆ ಕ್ಲೀನ್ ಮಾಡಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ಕುತ್ಕೊಂಡ ತಕ್ಷಣದಲ್ಲಿ ಏನಾಗ್ಬಿಡ್ತದೆ? Connection ಸಿಗುತ್ತೆ. ಯೋಗ. ಆದರೆ ಇಲ್ಲಿ ಏನಾಗುತ್ತೆ, ಬಟ್ಟಿಗಳಲ್ಲಿ ಹೋದಾಗ ಬಜ್ಜಿ ಬೋಂಡ್ಲ ಚೆನ್ನಾಗಿದೆ ಅಂತ ನಾಲ್ಗೆ ಪೂರ್ತಿ ತಿಂದಾಗ, ಹೊಟ್ಟೆ ತುಂಬಾ ತಿಂದಾಗ ಏನಾಗ್ಬಿಡ್ತದೆ? ಏನಾಗ್ತದೆ? ನಿದ್ದೆ ಬರುತ್ತೆ. ಜೀರ್ಣ ಮಾಡ್ಬೇಕಾಗ್ತದಲ್ಲ. ಅವಾಗ ಆ ಕಡೆ ಗಮನ ಹೋದ ತಕ್ಷಣ, ನಾಲ್ಗೆ ಕಡೆ ಗಮನ ಹೋದ ತಕ್ಷಣದಲ್ಲಿ ಏನಾಯ್ತು? ಆ ಬಜ್ಜಿ ಬೋಂಡಾದಲ್ಲಿರುವಂತ ಎಲ್ಲ ಏನು ವಿಕಾರಗಳು ಮನ ಬುದ್ಧಿಯಲ್ಲಿ ಕೂತ್ಕೊಂಡಿರುವಂತ ಕಾರಣದಿಂದ ಯೋಗ ಮಾಡ್ಲಿಕ್ಕೆ ನಿಮ್ಗೆ ಆಗುವುದಿಲ್ಲ ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಯೋಗಕ್ಕೆ ಲೇಟ್ ಆಗ್ತಾ ಇದೆ ಅಂತಂದ್ರೆ, ಓಕೆ, ಉದಾಹರಣೆಗೆ ಮೌಂಟ್ ಅಬುನಿಂದ ಮುಂಬೈವರೆಗೆ ಜನ ನಿಂತಿದ್ದಾರೆ, ಸರಿನಾ? ಅವ್ರಿಗೆ ಅನುಭವ ಆಗದೆ ಅವ್ರು ಮುಂದಕ್ಕೆ ಹೋಗೋದೇ ಇಲ್ಲ ಅಂತ ತಿಳ್ಕೊಳ್ಳಿ. ನೀವಲ್ಲಿ ಕುತ್ಕೊಂಡ ಮೇಲೆ ನಿಮ್ಗೆ ಅನುಭವ ಆಗೋದೇ 1 ಗಂಟೆ ನಂತರ ಆಗಿದ್ದಿದ್ರೆ ನಿಮ್ಮ ಎದುರುಗಡೆ ನಿಂತಿರುವಂತ ಜನ ನಿಮ್ಗೆ ಆಶೀರ್ವಾದ ಕೊಡ್ತಾರೋ, ಚೆನ್ನಾಗಿ ಬೈತಾರೋ? ಬೈತಾರೆ. ಈಗ ನೀವು ಯೋಗದಲ್ಲಿ ಕೂತ್ಕೊಂಡಾಗ ಅವ್ರಿಗೆ ಎದುರುಗಡೆ ನಿದ್ರೆ ಮಾಡ್ತಾ ಇದ್ರೆ ಅನುಭವನೇ ಆಗಿಲ್ಲ ಅಂತಂದ್ರೆ ಏನ್ ಮಾಡ್ತಾರ ಅವರು? ಬಿಟ್ಟಲ್ವ? ಮೊದ್ಲೇ ಹೊರಗಡೆ ಗಂಟೆ ಗಟ್ಟಲೆ ನಿಂತ್ಕೊಂಡಿರ್ತಾರೆ. ಅಂದ್ರೆ ನಿಮ್ಗಲ್ಲಿ ಸ್ಟೇಜಲ್ಲಿ ಹೋಗಿ ಕುಳಿಸಿದ ತಕ್ಷಣ ಟಕ್ ಅಂತ ಕುಂತ ತಕ್ಷಣ ಏನಾಗ್ಬೇಕು? ಶಕ್ತಿ ಫ್ಲೋ ಆಗಿದ್ದು ಗೊತ್ತಾಗ್ಬೇಕು. 1 ಸೆಕೆಂಡ್. ಫೈನಲ್ ಎಕ್ಸಾಮ್ ಎಷ್ಟಂತೆ ಬಾಬಾ ಹೇಳ್ತಾರೆ? 1 ಸೆಕೆಂಡ್ ಅಲ್ಲಿ ಶರೀರ ಕುಳಿಸಿದ ತಕ್ಷಣದಲ್ಲಿ ಯೋಗ ಮಾಡ್ಬೇಕು ಅಂದ ತಕ್ಷಣದಲ್ಲಿ ಏನಾಗ್ಬೇಕು? ಅನುಭವ ಆಗ್ಲಿಕ್ಕೆ ಸಾಧ್ಯವಾಗ್ಬೇಕು. ಅಷ್ಟು ನಿಮ್ಮ ತೀವ್ರ ಪುರುಷಾರ್ಥ ಹೇಳುವಂಥದ್ದು ಇರಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಖ್ಯಾತೆ ಸ್ಮೃತಿ ಮೇ ಹೇನಾ? ಮೊದಲು ನಾವು 5000 ವರ್ಷದ ಮೊದಲು ಯಾವ ಸೇವೆಯನ್ನ ಮಾಡಿದ್ವಿ, ಈಗ ನಾವು ಏನು ಮಾಡಬೇಕು ಅನ್ನೋದು ಸ್ಮೃತಿಯಲ್ಲಿ ಇದೆ ತಾನೆ? ಮೊದಲು ನಾವೇನಾಗಿದ್ವಿ, ಇವಾಗೇನು ಆಗಿದ್ದೀವಿ, ಮುಂದೆ ಏನು ಆಗ್ತೀವಿ. ಮೊದ್ಲೇನಾಗಿದ್ವಿ? ಪೂರ್ತಿ ಕಲಿಯುಗದಲ್ಲಿದ್ದೀವಿ. ಇವಾಗ ಎಲ್ಲಿದ್ದೀವಿ? ಮಧ್ಯದಲ್ಲಿದ್ದೀವಿ. ಆದ್ರೆ ಇನ್ನೂ ಬಾಬಾ ಹೇಳಿರುವಂತ ರೀತಿಯಲ್ಲಿ ನಾವಿಂದು ರೆಡಿ 45 ನಿಮಿಷ 1 ಗಂಟೆನೇ ಕಂಟಿನ್ಯೂಸ್ ಆಗಿ ನಿಮ್ಗೆ ಯೋಗ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಬಾಬಾ ನಿಮ್ಮಲ್ಲಿ ಸ್ಟೇಜ್ ಅಲ್ಲಿ ಪ್ರತ್ಯಕ್ಷತೆ ಮಾಡುವಂತ ಪೋಸ್ಟ್ ಅಲ್ಲಿ ನಿಮ್ಮನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರ, ಮಾಡ್ಕೊಳ್ಳೋದಿಲ್ಲ. ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ಮುರಳಿಲಿ ಹೇಳ್ತಾ ಇರೋದೇನು, ಯಾವ ಪೋಸ್ಟ್ ಮುಂದಿದೆ ಆ ಪೋಸ್ಟ್ ಮುಂದಿದೆ ಇಲ್ವೋ? ಇದೆ. ಪ್ರಪಂಚದ ಜನರಿಗೆ ಎಲ್ಲರಿಗೂ ಕೂಡ ಭಗವಂತನ ಪರಿಚಯ ಆಗ್ಬೇಕೋ ಬೇಡವೋ? ವಿಶ್ವದಲ್ಲಿ ಎಲ್ಲಾ ಕಡೆಗೂ ಭಗವಂತನ ಶಕ್ತಿ ಹರಡಬೇಕೋ ಬೇಡವೋ? ಅವಾಗ ದಿನದಲ್ಲಿ ಅರ್ಧ ಗಂಟೆ 20 ನಿಮಿಷ 5 ನಿಮಿಷ 10 ನಿಮಿಷ ಕೂತ್ಕೊಂಡಿದ್ದ ಕೆಲಸ ಆಗತ್ತಾ? ನಡೆಯೋದಿಲ್ಲ. ಬೇಕಾದಷ್ಟು ಟೈಮ್ ಇದೆಯಾ? ಇಲ್ಲ. ಟೈಮ್ ಕಡಿಮೆ ಇದೆ ತಾನೆ? ಬೇರೆ ಯಾರಾದ್ರೂ ಬಂದ್ ಮಾಡ್ಬೇಕೋ ನೀವೇ ಮಾಡ್ಬೇಕು? ನಾವೇ ಮಾಡ್ಬೇಕು. ನೀವೇ ಮಾಡ್ತೀವಿ ಅಂತ ಬಾಬಾನ ಹತ್ರ ಕೈ ಎತ್ತಿದಿರಿ ತಾನೆ? ಅಗ್ರಿಮೆಂಟ್ ಮಾಡ್ಕೊಂಡಿದಿರಿ ತಾನೆ? ಹೌದು. ಸೀರಿಯಸ್ ಆಗಿ ಮಾಡ್ಬೇಕು ತಾನೆ? ಹೌದು. ಆ ಸೀರಿಯಸ್ನೆಸ್ ಇನ್ನೂವರೆಗೂ ಬಂದಿಲ್ಲ. ಅದಕ್ಕಾಗಿ ಏನು ಫಾಸ್ಟ್ ಅಲ್ಲಿ ಪರಿವರ್ತನೆ ಆಗ್ಬೇಕು, ಅದು ಆಗ್ತಾ ಇಲ್ಲ. ಅದಕ್ಕಾಗಿ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಲೇಕಿನ್ ವಹಿ ಸಂಸ್ಕಾರ ಅಭಿ ಕೆ ಜೀವನ್ ಮೇ ಪ್ರತ್ಯಕ್ಷ ರೂಪ ಮೇ ಹೇ. ಭವಿಷ್ಯದ ಸೇವೆಯ ಆ ಸಂಸ್ಕಾರ ಈಗ ನಿಮ್ಮ ಪ್ರತ್ಯಕ್ಷ ರೂಪದಲ್ಲಿ ಇದೆಯಾ? ಅಂದ್ರೇನು? ಈಗ ಹೇಳಿ ನೋಡ, ಇದರ ಉತ್ತರ.
ಭವಿಷ್ಯದ ಸಂಸ್ಕಾರ ನಿಮ್ಮಲ್ಲಿ ಪ್ರತ್ಯಕ್ಷ ಜೀವನದಲ್ಲಿ ಇದೆಯಾ? ಓಕೆ, ನಿಮ್ಗೊಂದು ಪ್ರಶ್ನೆ. ನೀವು ಯೋಗ ಮಾಡ್ಲಿಕ್ಕೆ ಕುಂತಿದ್ದೀರಿ. ಏನ್ ಮಾಡ್ಲಿಕ್ಕೆ ಕೂತಿದ್ದೀರಿ? ಯೋಗ ಮಾಡ್ಲಿಕ್ಕೆ ಎಲ್ಲಿ? ಬಾಬಾ ಎದುರುಗಡೆ ಡೈಮಂಡ್ ಹಾಲ್ ಅಲ್ಲಿ. ಡೈಮಂಡ್ ಎಲ್ಲಿ ಕುಳಿಸಿದಾರೆ ನಿಮ್ಮನ್ನ? ಡೈಮಂಡ್ Diamond. ನಿಮ್ಮ ಎದುರುಗಡೆ ಎಷ್ಟು ಜನ ಇದ್ದಾರೆ? 1000 ಎಷ್ಟು ಸಾವಿರ ಜನ? 5,000. 5,000. ಆ 5,000 25,000 ಡೈಮಂಡ್ ಹಾಲ್ ಅಲ್ಲಿ 25,000 ಜನ ಇದ್ದಾರೆ. ಸರಿ, ನೀವು ಎಷ್ಟು ಜನರಿಗೆ ಯೋಗ ಮಾಡಿಸ್ಬೇಕು? ಅಷ್ಟು ಜನ ಎಲ್ರಿಗೂ. ಕೂಡ. ಮಾಡಿಸ್ಬೇಕು. ಅವಾಗ ಎಷ್ಟು ಜನರಿಗೆ ಅನುಭವ ಆಗ್ಬೇಕು? ಎಲ್ಲರಿಗೂ ಆಗುತ್ತೆ. ಎಲ್ಲರಿಗಂದ್ರೆ ಎಷ್ಟು ಜನರಿಗೆ? 25,000 25,000 ಜನರಿಗೆ ಅನುಭವ ಆಗ್ಬೇಕು, ಆಗ್ಬಾರ್ದು? ಆಗ್ಬೇಕು. ಆಗ್ಬೇಕು. ಆಗ್ಬೇಕು ತಾನೆ? ಹೌದು. ಓಕೆ, 25,000 ಜನರಿಗೆ ಅನುಭವ ಆಯ್ತು ಅಂತ ತಿಳ್ಕೊಳ್ಳಿ. 1 ಸೆಕೆಂಡ್ ಅಲ್ಲಿ ನೀವು ಕೂತ್ಕೊಂಡು 1 ಸೆಕೆಂಡ್ 25,000 ಜನರಿಗೆ ಅನುಭವ ಆಯ್ತು. ಓಕೆ, ಪಾಸ್ ಆದ್ರು ಫೇಲ್ ಆದ್ರು? ಪಾಸ್ ಆದ್ನು ಹಾ, ಪಾಸ್ ಆದ್ನು ಅಣ್ಣ. ನಿಮ್ ಲೆಕ್ಕದಲ್ಲಿ ಪಾಸ್ ಆದ್ರು. ಫೇಲ್ ಆದ್ವಿ. ಅಲ್ಲ. ಅದೇ ಯಾಕೋ? ವಿಶ್ವಕ್ಕೆ ಕಾಲ ವಿಶ್ವಕ್ ಮಾಡ್ಬೇಕಿತ್ತು. ಹಾ, ಅರ್ಥ ಆಯ್ತಾ? ನಿಮ್ಗೆ ಡೈಮಂಡ್ ಹಾಲ್ ಅಲ್ಲಾದ್ರೂ ಕೂಡಿಸ್ಲಿ, ಕಾನ್ಫರೆನ್ಸ್ ಹಾಲ್ ಅಲ್ಲಾದ್ರೂ ಕೂತ್ಕೊಳ್ಳಿ, ನಿಮ್ ಮನೆಯಲ್ಲಾದ್ರೂ ಕೂತ್ಕೊಳ್ಳಿ, ಎಲ್ಲಿ ಕೂತ್ಕೊಂಡ್ರು ಕೂಡ ನಿಮ್ಮ ಮನಸ್ಸು ಸದಾ ಕಾಲ ಏನಿರ್ಬೇಕು? ವಿಶ್ವ ಕಲ್ಯಾಣಕ್ಕೆ. ವಿಶ್ವ ಕಲ್ಯಾಣಕ್ಕೆ. ನಿಮ್ಮ ಶರೀರ ಎಲ್ಲೇ ಕೂತ್ಕೊಂಡ್ರು ಕೂಡ ನಿಮ್ಮ ಮನಸ್ಸು ಪರಮಧಾಮದಲ್ಲಿ ಪರಮಾತ್ಮನ ಜೊತೆಗಿದ್ದು 3 ಲೋಕಕ್ಕೂ ಏನಾಗಬೇಕು? ಶಕ್ತಿ ಹೋಗಿ ಪ್ರಪಂಚದ ಮೂಲೆ ಮೂಲೆಯಲ್ಲಿರುವಂತ ಸರ್ವ ಆತ್ಮ ಸಹಿತ ಜಡ ವಸ್ತುಗಳಿಗೆ ಪರಮಾತ್ಮನ ಅನುಭವ ಮಾಡಿಸಿ ಮತ್ತೆ ವಾಪಸ್ ದೇಹ ಬಾಂಧಲ್ಲಿ ಬಂದ್ವಿ. ನಾವು ಎಲ್ಲಿ ಬಂದ್ವಿ? ದೇಹದ ಕಡೆ ಎಷ್ಟು ಜನ ಇದ್ದಾರೆ, ಕಣ್ಣು ಎಲ್ಲಿವರೆಗೆ ಕಾಣ್ತಾರೆ ಅಷ್ಟು ಜನ ಕಡೆ ಮಾತ್ರ ನಾವು ಗಮನ ಕೊಟ್ವಿ. ಮತ್ತು ವಾಪಸ್ ದೇಹದನ್ನ ಏನ್ ಮಾಡ್ಬಿಟ್ವಿ? ಮರ್ತು ಬಿಟ್ವಿ. ಅರ್ಥ ಆಯ್ತು ಇವಾಗ? ಅದಕ್ಕಾಗಿ ಈಗಿನಿಂದನೇ ಪ್ರಾಕ್ಟೀಸ್ ಮಾಡ್ಬೇಕು. ನಿಮ್ಮನ್ನು ಎಲ್ಲೇ ಕುಳಿಸಿದ್ರು ಕೂಡ ನಿಮ್ಮ ಮನಸ್ಸು ಸದಾಕಾಲ ಎಲ್ಲಿ? ಪರಮಧಾಮದಲ್ಲೇ ಬಾಬನತ್ತನೆ. ಯಾವುದಕ್ಕೋಸ್ಕರ? ವಿಶ್ವ ಕಲ್ಯಾಣಕ್ಕೋಸ್ಕರ, ಎಲ್ಲರಿಗೂ ಸರ್ವಶಕ್ತಿಯನ್ನು ಕೊಡುವುದಕ್ಕೋಸ್ಕರ. ಅಲ್ಲಿ ಸ್ವಾರ್ಥನು ಕೂಡ ಇರಕೂಡದು. ಆವಾಗ ನಿಮ್ಮ ಮೂಲಕ ವಿಶ್ವದಲ್ಲಿ ನಿಮ್ ಭಗವಂತನ ಪ್ರತ್ಯಕ್ಷತೆ ಆಗತ್ತೋ? ಬರೀ ಡೈಮಂಡ್ ಹಾಲ್ ಅಲ್ಲಿ ಮಾತ್ರ ಆಗತ್ತೋ? ವಿಶ್ವದಲ್ಲೇ ಅದು. ಯಾವ್ದನ್ನ ಮಾಡ್ಬೇಕು ಇವಾಗ ನೀವು? ವಿಶ್ವದ ಆದ್ಮೇಲೆ ಇದು ವ್ಯಕ್ತ ಸ್ಥಿತಿನೋ ಅವ್ಯಕ್ತ ಸ್ಥಿತಿನೋ? ಅವ್ಯಕ್ತ ಸ್ಥಿತಿ. ಯಾವ ಯಾವ ಆತ್ಮಗಳು ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲೇ ಅವರಿಗೆ ಭಗವಂತನ ಪ್ರತ್ಯಕ್ಷತೆಯ ಶಕ್ತಿಯ ಗುಣದ ವಿಶೇಷತೆಯ ಅನುಭವ ಆಗಬೇಕು. ಅಂತಂದ್ರೆ ನಿಮ್ಮ ಮನಬುದ್ಧಿ ನಿಮ್ಮ ಮಾತನ್ನ ಕೇಳಬೇಕು. ಅಷ್ಟು ಸಮಯ ನಿಮ್ಮ ಮನಬುದ್ಧಿ ಸಂಪೂರ್ಣವಾಗಿ ಯಾರ ಕೈಯಲ್ಲಿರ್ಬೇಕು? ಪರಮಾತ್ಮನ ಕೈಲಿ ಇರ್ಬೇಕು. ಅದನ್ನ ಪ್ರಾಕ್ಟೀಸ್ ಯಾವಾಗ ಮಾಡ್ಬೇಕು? ಇವಾಗ ಅಲ್ಲಿ ಡೈಮಂಡ್ ಅಲ್ಲಿ ಹೋಗ್ಬಿಟ್ಟು ಕುಳಿಸಿದಾಗಲ್ಲ? ಅಲ್ಲ, ಇಲ್ಲ. ಯಾವಾಗ ಮಾಡ್ಬೇಕು? ಇವಾಗಿಂದಾನೇ ಈಗ. ಮಾಡ್ಬೇಕು. ಇವತ್ತಿಂದಾನೇ ಮಾಡೋಣ? ಈಗಿಂದನೇ ಮಾಡ್ಬೇಕು. ಅಂದ್ರೆ ಏನು ಮೊದಲು ಮಾಡ್ಲಿಲ್ಲ ಅಂತ ಆಯ್ತು ಹಂಗಿದ್ರೆ. ಸರಿನಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಅಂತಂದ್ರೆ ಆ ಪೋಸ್ಟ್ ಅನ್ನ ಭಗವಂತ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಅದರ ಬಗ್ಗೆ ಬಾಬಾ ನಿಮ್ಮ ಏನ್ ಮಾಡ್ತಿದ್ದಾರೆ? ಮಾಡಿಸ್ತಾ ಇದ್ದೀನಿ. ಮಾತಾಡ್ತಿದ್ದಾರೆ. ಯಾವ್ದ್ರ ಬಗ್ಗೆ ಬಾಬಾ ಮಾತಾಡ್ತಿದ್ದಾರೆ ಅಂತ ನಿಮ್ಗೆ ಏನಾಗ್ಬೇಕು? ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಬಾಬಾ ಅಂದ್ರೆ ಪ್ರತ್ಯಕ್ಷತೆ ಅಂತ ಹೇಳ್ತಿದ್ದಾರೆ, ಹೊರತಲ್ಲ ಜ್ಞಾನ ಹೇಳೋದ್ರ ಬಗ್ಗೆ ಬಾಬಾ ವಿಷಯ ಹೇಳ್ತಾ ಇಲ್ಲ. ಜ್ಞಾನ ಕೊಡೋದಲ್ಲ, ಮೈಕಲ್ ಭಾಷಣ ಮಾಡೋದಲ್ಲ, ಯೂಟ್ಯೂಬ್ ಅಲ್ಲಿ ಕೊಡೋದಲ್ಲ. ಯಾವುದು? ಡೈರೆಕ್ಟ್ ಭಗವಂತನ ಸಪ್ತ ಗುಣಗಳು ಏನಾಗ್ಬೇಕು? ಎಲ್ಲರಿಗೂ ಅನುಭವ ಆಗ್ಬೇಕು. ಅದಕ್ಕೆ ಗಂಟೆಗಟ್ಲೆ ನೀವೇನ ಮಾಡಬೇಕಾಗತ್ತದೆ? ಅದೇ ಕಾಯಕದಲ್ಲಿ ಕೂತ್ಕೊಳ್ಬೇಕು. ಅವಾಗ ನನ್ನ ಮಗ, ನನ್ನ ಮೊಮ್ಮಕ್ಕಳು, ನನ್ನ ಆಸ್ತಿ, ನನ್ನ ಪಾಸ್ತಿ, ನನ್ನ ಊರು, ನನ್ನ ಮನೆ ಅಂತ ಇರಬಾರ್ದು. ಅಂತಂದ್ರೆ ಈಗಲೇ ಅವರೆಲ್ಲರ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡ್ಕೊಳ್ಬೇಕಾಗ್ತದೆ. ಅಕೌಂಟ್ ಸೆಟ್ಲ್ಮೆಂಟ್ ಮಾಡ್ಕೊಳ್ಬೇಕಾಗ್ತದೆ. ಓಕೆನಾ? ಓಂ ಶಾಂತಿ.